ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಶಾಸಕರೇ, ಕಲಾವಿದರೇ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಿಡುವಿರದ ಕಾರ್ಯಕ್ರಮದ ನಡುವೆಯೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನನ್ನ ಮಗನ ಹೊಸ ಚಿತ್ರ ಕರ್ನಾಟಕ ಬಲಂ ಅಜಯಂಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಹಳೆದನ್ನು ನಾನು ನೆನಪಿಸ್ಕೊಂಡೆ. ಕಳೆದ 24-25 ವರ್ಷಗಳ ಹಿಂದೆ ನನ್ನ ಚಲನಚಿತ್ರ ಸೈನಿಕಕ್ಕೆ ಬಂದು ಅವರೇ ಕ್ಲಾಪ್ ಮಾಡಿದ್ರು. ಮತ್ತೆ 25 ವರ್ಷ ಆದಮೇಲೆ ನನ್ನ ಮಗನ ಚಿತ್ರಕ್ಕೆ ಬಂದು ಅವರು ಮುಖ್ಯಮಂತ್ರಿ ಆದ್ಮೇಲೆ ಕ್ಲಾಪ್ ಮಾಡ್ತಾ ಇರೋದು ಕಾಕತಾಳೀಯ ಮತ್ತು ಖುಷಿ ತರ್ತಕ್ಕಂಥ ವಿಚಾರ. ಅವರಿಗೆ ಚಿತ್ರೋದ್ಯಮ ಹೊಸದೇನಲ್ಲ. ಬಹಳ ವರ್ಷಗಳಿಂದ ಅವರು ಚಿತ್ರೋದ್ಯಮಕ್ಕೆ ಸಂಬಂಧವನ್ನು ಇಟ್ಕೊಂಡವರು ಅವ್ರ ಮಾತಲ್ಲೇ ಹೇಳ್ತಾರೆ. ನನ್ನ ಈ ವೇದಿಕೆ ಮುಖಾಂತರ ಮನವಿ ಏನಪ್ಪಾ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರೋದ್ಯಮ ಸೊರಗೋಗಿದೆ. ಅವರ ಸ್ಪರ್ಶದಿಂದ ಅವರ ಈಗ ಮುಖ್ಯಮಂತ್ರಿ ಆಗಿರೋದ್ರಿಂದ ಒಂದಷ್ಟು ಸಹಾಯವನ್ನ ಚಿತ್ರೋದ್ಯಮಕ್ಕೆ ಮಾಡಬೇಕು ಅಂತ ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಯೋಗೇಶ್ವರ್ ಸರ್ ಅವರೇ ಹೇಳಿದಾಗೆ ಅವರ ಸೈನಿಕ ಸಿನಿಮಾಗೆ ನಮ್ಮ ಡಿ.ಕೆ. ಶಿವಕುಮಾರ್ ಸರ್ ಅವರ ಬಂಗಾರದ ಹಸ್ತದಿಂದ ಆಶೀರ್ವಾದ ಮಾಡಿ ಕ್ಲಾಪ್ ಮಾಡಿದ್ರು. ಹಿಟ್, ಸೂಪರ್ ಹಿಟ್ ಸಿನಿಮಾ ಆಗಿತ್ತು. ಈಗ ಮಗನ ಪಾದಾರ್ಪಣೆ ಸಂದರ್ಭದಲ್ಲೂ ಬಂದಿದ್ದಾರೆ. ಅವರ ಪ್ರೀತಿಯ ಆಶೀರ್ವಾದವನ್ನ ಕೊಟ್ಟಿದ್ದಾರೆ. ಮಾತಿನಲ್ಲಿ ಕೇಳುವಂತಹ ಸಂದರ್ಭ. ಶಿವಕುಮಾರ್ ಸರ್ ಅವರ ಆಶೀರ್ವಾದದ ನುಡಿಗಳು ಅವರ ಮಗಳಿಗೆ ಇದೀಗ ಸಲ್ಲಿಸುವಂತಹ ಸಮಯ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. ಎಲ್ಲರಿಗೂ ನಮಸ್ಕಾರ. ಕೇಂದ್ರ ಸಚಿವರಾದಂತಹ ಮಿತ್ರರಂತ ವಿ ಸೋಮಣ್ಣವರೇ, ವೇದಿಕೆ ಮೇಲೆ ನಮ್ಮ ಸುಧಾಕರ್ ಮಾಜಿ ಸಚಿವರು, ಜಗಪತಿ ಬಾಬು ಅವರು ಖ್ಯಾತ ನಟರು, ಶಾಸಕ ಮಿತ್ರ ಅಂತ ಉದಯ್ ಕಲ್ಲೂರವರು, ರವಿಯವರು, ಮೋಹನ್ ಅವರು, ಮುಖ್ಯವಾಗಿ ಶಾಸಕರಾಗಿ ಕೆಲಸ ಮಾಡಿಕೊಂಡು ಮತ್ತೆ ಚಿತ್ರರಂಗಕ್ಕೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ನನ್ನ ಮಾಜಿ ಸಚಿವರು ಹಾಗೂ ಶಾಸಕ ಮಿತ್ರರಂತ ಯೋಗೇಶ್ ಅವರೇ, ಶ್ರೀಮತಿ ಯೋಗೇಶ್ ಅವರೇ, ಮತ್ತು ಮುಖ್ಯವಾಗಿ ಈ ಹೊಸ ನಟನನ್ನ ನಮ್ಮ ಕರ್ನಾಟಕದ ಚಿತ್ರರಂಗಕ್ಕೆ ಇವತ್ತು ನಾವೆಲ್ಲ ಅರ್ಪಿಸಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ನನ್ನ ಮಗನ ಸಮಾನ ಧ್ಯಾನ್ ಯೋಗೇಶ್ವರ್ ಅವರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಚಿತ್ರರಂಗದ ಎಲ್ಲ ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ಬಂಧುಗಳು, ಇತಿಹಾಸ ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ, ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಬಲ ಚಿತ್ರವನ್ನ ಇವತ್ತು ನಾವು ನಿರ್ಮಿಸಲಿಕ್ಕೆ ನಮ್ಮ ಯೋಗೇಶ್ ಅವರು ಎಷ್ಟು ಟೈಮ್ ಅನ್ನ ಉಳಿಸ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಒಬ್ಬ ಶಾಸಕರಾದವರಿಗೆ ಅದೇ ಜವಾಬ್ದಾರಿ ಇರ್ತದೆ. ಆದ್ರೂ ಕೂಡ ಮೊದಲಿಂದ ಸಾಧನೆ ಮಾಡಬೇಕು ಅಂತ ಹೇಳಿ ಸೈನಿಕ, ಈ ದೇಶದ ಒಬ್ಬ ರಕ್ಷಣೆ ಮಾಡಂತ ಒಬ್ಬ ಸೈನಿಕನ ಹೆಸರಿನಲ್ಲಿ ತಾನೇ ಪಾತ್ರವನ್ನು ಮಾಡಿ ಚಿತ್ರರಂಗದ ಪಕ್ಕೆ ಅವರು ಹೆಜ್ಜೆಯನ್ನ ಇಟ್ಟರು. ಇವತ್ತು ಅವರ ಸುಪುತ್ರ, ಆತನ ಭಾವ, ಶ್ರಮ, ಬಲ, ಜ್ಞಾನ ಎಲ್ಲ ನೋಡಿದ್ರೆ ಈ ಹೊಸ ಲೋಕಕ್ಕೆ, ಹೊಸ ಜನರೇಷನ್ಗೆ ಮತ್ತೆ ನಮ್ಮ ಇತಿಹಾಸವನ್ನ ನೆನಪು ಮಾಡುವಂತ ಒಂದು ದೊಡ್ಡ ಅವಕಾಶವನ್ನ ಯೋಗೇಶ್ ಪುತ್ರನ ಮುಖಾಂತರ ಈ ಒಂದು, ಈಗ ಸೈನಿಕ ಇದ್ದವರು ಈಗ ಮಹಾರಾಜ ಆಗಿದ್ದಾನೆ. ಅವರ ಮಗ ಧ್ಯಾನ್ ಯೋಗೇಶ್ ಅವರು ರಾಜನ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಕಿವಿಲಿ ಕೆಲವು ನನ್ನ ಸ್ನೇಹಿತರು ತಿಳಿಸಿದ್ರು. ನಾನು ಬಹಳ ತುಂಬ ಹೃದಯದಿಂದ ಅವ್ರಿಗೆ ಆಶೀರ್ವಾದ ಮಾಡಬೇಕು. ನಾನು ಎಲ್ಲೂ ಈ ಕ್ಲಾಪಿಂಗ್ ಎಲ್ಲ ಓದೋನಲ್ಲ,
ನನಗೂ ಚಿತ್ರರಂಗಕ್ಕೂ ನಂಟಿದೇನೆಂದ್ರೆ ನಾನೊಬ್ಬ ಎಕ್ಸಿಬಿಟರ್ ಆಗಿದ್ದು, ಈಗೂ ಎಕ್ಸಿಬಿಟರ್, ನಾನೇನಿಲ್ಲ ಅಂತ ಹೇಳೋದಿಲ್ಲ. ಹಿಂದೇನೂ ಎಕ್ಸಿಬಿಟರ್ ಆಗಿದ್ದೆ, ಮಧ್ಯೆ ನಿಂತೋಗಿತ್ತು, ಈಗ ತಿರುಗಿ ಎಕ್ಸಿಬಿಟರ್ ಆಗಿದ್ದೀನಿ. ನಾನು ನಮ್ಮ ಚೇಂಬರ್ ಆಫ್ ಕಾಮರ್ಸ್, ನಮ್ಮ ಇವರೆಲ್ಲ ಇದ್ದಾರೆ ಫ್ರೆಂಡ್ಸ್ ಎಲ್ಲ ನಾವೆಲ್ಲ ನಮ್ಮ ಮೋಹನ್ ಇದ್ದಾರೆ ಎಲ್ಲ ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ನಾನು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಲೆಕ್ಷನ್ ನಿಂತ್ಕೊಂಡು ಗೆದ್ದಿದ್ದೆ. CVS ಶಾಸ್ತ್ರಿ ನಮ್ದೆಲ್ಲ ಆಗ ತಂಡ, ಸಾರಾ ಗೋವಿಂದು ಅವರು ಉಪಾಧ್ಯಕ್ಷರಾಗಿದ್ದು, ಎಲ್ಲ ಕೂಡ ನಾವೆಲ್ಲ ಇತ್ತು. ಸೊ ಎವ್ರಿ ಎಂಪೈರ್ ಆಸ್ ಅನ್ ಹಿಸ್ಟ್ರಿ, ಎವ್ರಿ ಹಿಸ್ಟ್ರಿ ಅಂಡ್ ಎಂಪೈರ್ ಆಸ್ ಅನ್ ಹೀರೋ. ಆ ಹೀರೋ ಇವತ್ತು ಧ್ಯಾನ್ ಯೋಗೇಶ್ ಅವರು ಪಾತ್ರ ವಹಿಸಿದ್ದಾರೆ ಅಂತ ಹೇಳಿ ನಮಗೆ ಬಹಳ ಸಂತೋಷ ಆಗಿದೆ. ಇತಿಹಾಸ ಮರ್ತವನು ಇತಿಹಾಸವನ್ನ ಸೃಷ್ಟಿಗೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಇಲ್ಲಿಂದ ಸೀದಾ ಹೋಗಿ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ದೇವನಹಳ್ಳಿಲಿ ನಾವೆಲ್ಲ ಹೋಗಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಕೂಡ ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮ ಇದೆ. ಈ ಮಧ್ಯದಲ್ಲಿ 5 ನಿಮಿಷ ಬಂದು ಹೋಗೋಣ ಅಂತ ಹೇಳಿ ಬಂದಿದ್ದೇವೆ. ನಾನು, ಸೋಮಣ್ಣವರು, ರವಿ, ಯೋಗೇಶ್ವರ್ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ಈಗ ಬೆಂಗಳೂರು ಜಿಲ್ಲೆ ಅಂತಾಗಿದೆ. ಸೊ ನಾವು ರಾಜಧಾನಿ ಜಿಲ್ಲೆಯವರು. ಸೊ ಇಲ್ಲಿ ಚಿತ್ರರಂಗಕ್ಕೆ ಒಂದು ಹೊಸ ಶಕ್ತಿ ಕೊಡಬೇಕು. ಈಗಾಗಲೇ ನಮ್ಮ ಸರ್ಕಾರದ ವತಿಯಿಂದ ಮೈಸೂರಿನಲ್ಲಿ ಒಂದು ಹೊಸ ಸ್ಟುಡಿಯೋನ PPP ಮಾಡಲ್ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವ್ರ ಸರ್ಕಾರ ಅವ್ರಿಗೆ ಜಾಗವನ್ನ ಮಾಡಿತ್ತು. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು 5-6 ಒಳ್ಳೊಳ್ಳೆ ಸಿನಿಮಾ ಬಂದು ಈ ಸ್ಯಾಂಡ್ಲ್ವುಡ್ ಬಾಲಿವುಡ್ ನ ಟೇಕ್ ಓವರ್ ಮಾಡಿದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಯಾರು ಶ್ರಮ ಪಟ್ಟಿದ್ದಾರೆ, ಯಾರು ಹೆಸರನ್ನ ಕರ್ನಾಟಕ ರಾಜ್ಯದ ಚಿತ್ರರಂಗವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಹಿಂದೆ ನಟನೆ ಮಾಡಿ ಡೈರೆಕ್ಟರ್ಗಳಿಗೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಪ್ರೊಡ್ಯೂಸರ್ಗೆ ಬಹಳ ದೊಡ್ಡ ರಿಸ್ಕ್. ಈಗಿನ ಕಾಲದಲ್ಲಿ ಹೊಸ ವಿಚಾರಗಳು ಬಂದು ಥಿಯೇಟರ್ಗಳು ನಡೆಸೋದು ಬಹಳ ಕಷ್ಟ. ನಿನ್ನೆ ತಾನೇ ನನಗೆ ಎಲ್ಲ ಥಿಯೇಟರ್ ಓನರ್ಸ್ ಎಲ್ಲ ಬಂದು ಭೇಟಿ ಮಾಡ್ತಾ ಇದ್ರು. ನಮ್ಮ ಕೈಯಲ್ಲಿ ಬಹಳ ಕಷ್ಟ ಆಗ್ತಾ ಇದೆ, ನೀವು ಸಹಕಾರ ಕೊಡಬೇಕು ಅಂತ. ಜಯಮಾಲಾ ಮತ್ತು ಅವರ ತಂಡದವರು ಕೂಡ ನಾನು ಬಂದು ಅವರ ಸಮಸ್ಯೆ ಕೂಡ ಹೇಳ್ಕೊಂಡಿದ್ದಾರೆ. ಮುಂದೊಂದು ದಿನದಲ್ಲಿ ನಾನು ನೋಡ್ತೇನೆ. ಏಕೆಂದ್ರೆ ಇಲ್ಲಿ ಸರ್ಕಾರಕ್ಕೆ ಸಹಾಯ ಆಗೋ ಜೊತೆಗೆ ಪ್ರೇಕ್ಷಕರಿಗೂ ಕೂಡ ಸಹಾಯ ಆಗಬೇಕು. ಪ್ರೇಕ್ಷರ ಯಾರು ನಮಗೆ ವೀಕ್ಷಣೆ ಮಾಡೋರು ಇಲ್ಲ ಅಂದ್ರೆ ಯಾವುದು ಅನುಕೂಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರ ಟೈಮು ಕೂಡ ಬಹಳ ಜನರಿಗೆ ಹೆಚ್ಚಿಗೆ ಜ್ಞಾನ, ಹೊಸ ಲೋಕದಲ್ಲಿ ಏನು ನಡೀತಾ ಇದೆ, ಇತಿಹಾಸ ಏನು, ಇವೆಲ್ಲ ಕೂಡ ಚಿತ್ರರಂಗ ತಮ್ಮದೇ ಆದಂಥ ರೀತಿಯಲ್ಲಿ ಮಂದಟ್ ಮಾಡುವಂಥ ಕೆಲಸ, ಸಮಾಜಗಳನ್ನ ಬದಲಾವಣೆ ಮಾಡುವಂಥ ಕೆಲಸ, ರಾಜಕಾರಣ ಇರ್ಬೋದು, ಇತಿಹಾಸ ಇರ್ಬೋದು ಮತ್ತು ಸಾಮಾಜಿಕ ಚಿಂತನೆಗಳು ಇವೆಲ್ಲ ಕೂಡ ರಕ್ಷಣೆ ಮಾಡುವಂಥ ಕೆಲಸ ಇವತ್ತು ನಡ್ಕೊಂಡು ಬರ್ತಾ ಇದೆ. ಸೊ ಶಾಸಕ ಮಿತ್ರರಂತ ಯೋಗೇಶ್ ಅವರ ಕುಟುಂಬ ಒಂದು ದೊಡ್ಡ ಸಾಹಸಕ್ಕೆ ಕೈಯಾಗಿದೆ. ನಾನು ಮತ್ತು ನನ್ನ ವೇದಿಕೆ ಇರುವಂಥ ಎಲ್ಲ ಶಾಸಕರು ಎಲ್ಲ ಸೇರಿ ತುಂಬ ಹೃದಯದಿಂದ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೇವೆ. ಅವರಿಗೆ ಶುಭವಾಗಲಿ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಎಲ್ಲಿ ಆ ಫಲ ಸಂಪೂರ್ಣವಾಗಿ ಶ್ರಮದ ಜೊತೆ ಸಿಕ್ಕಿ ಯಶಸ್ಸನ್ನು ಕಾಣಲಿ. ಆ ಯಶಸ್ಸಿಗೆ ಆಶೀರ್ವಾದ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಶುಭ ಹಾರೈಸಲಿಕ್ಕೆ ಬಂದಿದ್ದೇವೆ. ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸಿ ಮುಂದಕ್ಕೆ 4 ಮಾತನ್ನು ಮುಗಿಸಿ ನಾನು ದೇವನಹಳ್ಳಿಗೆ ಹೊರಡ್ತಾ ಇದ್ದೇನೆ. ಕ್ಷಮಿಸಬೇಕು. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಬೀಳ್ಕೊಡ್ತಾ ಇದ್ದೇವೆ. ಪ್ರೀತಿಯ ಧನ್ಯವಾದಗಳು ಸರ್ ಆಗಮಿಸಿದ್ದಕ್ಕೆ. ತನ್ನ ಮಗನ ಸಮಾನ ಧ್ಯಾನ ಅಂತ ಹೇಳಿದ್ರು, ಹಾಗಾಗಿ ಅಷ್ಟೇ ಪ್ರೀತಿಯಿಂದ ಬಂದು ಆಶೀರ್ವಾದ ಮಾಡಿದ್ದಾರೆ ಸರ್. ಮುಂದೆ DK ಶಿವಕುಮಾರ್ ಸರ್ ಅವರು. ಮಂತ್ರಿಗಳು, ಹಾಲಿ ಶಾಸಕರು ಆಗಿರ್ತಕ್ಕಂಥ ಸಹೋದರ CP ಯೋಗೇಶ್ವರ್ ಅವರೇ, ಈ ಒಂದು ಚಿತ್ರದ ಮುಖ್ಯ ಪಾತ್ರಧಾರಿಯಾಗಿರ್ತಕ್ಕಂಥ ಸಹೋದರ ಜ್ಞಾನ್ ಯೋಗೇಶ್ ಅವರೇ, ಮಿತ್ರರಾದಂಥ ಉದಯ್ ಕುಮಾರ್ ಅವರೇ, ಬಂದಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ಮತ್ತೆ
ಈ ಒಂದು ಚಿತ್ರಣದ ಪಾತ್ರಕ್ಕೆ ಮೊಟ್ಟ ಮೊದಲ ಬಾರಿಗೆ ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥ CP ಯೋಗೇಶ್ವರ್ ಅವರ ಸುಪುತ್ರರಿಗೆ ಮತ್ತು ಕಲಾವಿದರಿಗೆ ಆಶೀರ್ವಾದ ಮಾಡಲು ಬಂದಿರತಕ್ಕಂಥ ಎಲ್ಲ ಹಿರಿಯರೇ, ತಾಯಂದಿರೇ, ಆತ್ಮೀಯರೇ, ಮಾಧ್ಯಮದ ಸನ್ಮಿತ್ರರೇ, ಪ್ರಾಯಶಃ ಇದೀಗ ತಾನೇ ಕರ್ನಾಟಕ ಬಲಮನ್ ಚಿತ್ರವನ್ನು ಕ್ಲಾಪ್ ಮಾಡಿ ಕಾರ್ಯನಿಮಿತ್ತವಾಗಿ ತೆರಳಿದಂಥ ರಾಜ್ಯದ ಮುಖ್ಯಮಂತ್ರಿಗಳು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. 1500 ವರ್ಷದ ಹಿಂದೆ ಪುಲಿಕೇಸಿ ಕಾಲದಲ್ಲಿ ಇದ್ದಂಥ ಅನೇಕ ಚಿತ್ರಣವನ್ನು ಸೈನಿಕನ ಪಾತ್ರ ಒಂದು ಕರ್ನಾಟಕ ಬಲಂ ಮಾಡಿ ಈ ದೇಶದ, ಈ ರಾಷ್ಟ್ರದ ಇತಿಹಾಸವನ್ನು ವಿಶ್ವದ ಭೂಪಟಕ್ಕೆ ತೋರಿಸ್ತಕ್ಕಂಥ ದೊಡ್ಡ ಕೆಲಸವನ್ನು ಮಿತ್ರರಾಗಿರ್ತಕ್ಕಂಥ ಯೋಗೇಶ್ವರ್ ಅವರು ಮಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ಮತ್ತು ಭಾರತ ಸರ್ಕಾರದ ಮಂತ್ರಿಯಾಗಿ ನಾನು ಅವರಿಗೆ ಅಭಿನಂದನೆಯನ್ನು, ತುಂಬ ಹೃದಯ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ಸೈನಿಕ 2 ನಾನು ಹೇಳಿದ್ರು, ಸೈನಿಕ 1 ನನ್ನ ಹತ್ರ ಕ್ಯಾಸೆಟ್ಟು ಸುಮಾರು 100 ಬಾರಿ ಆ ಕ್ಯಾಸೆಟ್ ನಾನು ನೋಡಿದ್ದೀನಿ. ಕಲೆ ಯಾರ ಮನೆಯ ಸ್ವತ್ತಲ್ಲ. ಗೋವಿಂದ ಅವರು ಇಲ್ಲೇ ಇದ್ದಾರೆ, ನನ್ನ ಆತ್ಮೀಯರು, ಇವಾಗ ಬಂದಿದ್ದಾರೆ. ಅನೇಕ ಹಿರಿಯ ನಿರ್ದೇಶಕರು, ನಿರ್ಮಾಪಕರು ಚಿತ್ರಣದ ವ್ಯವಸ್ಥೆಯಲ್ಲಿ ಏನೆಲ್ಲವನ್ನು ಕೂಡ ವಾಸ್ತವ ಸಂಗತಿಯನ್ನು ಪ್ರಪಂಚಕ್ಕೆ ಉಣಬಡಿಸ್ತಕ್ಕಂಥದಕ್ಕೆ ತಮ್ಮ ಕೊಡುಗೆ ಅಪಾರವಾಗಿದೆ. ನನಗೆ ತಿಳಿದ ಮಟ್ಟಿಗೆ ಯೋಗೇಶ್ವರ್ ಅವರು ರಾಜಕೀಯದಲ್ಲಿ ಏರುಪೇರುಗಳನ್ನು ಕಂಡಿದ್ದಾರೆ. ಆದರೆ ಇವತ್ತಿನ 2 ಚಿತ್ರಗಳು ಕೂಡ ರಾಜ್ಯದ ಮತ್ತು ರಾಷ್ಟ್ರದ ಜನಮನವನ್ನು ಗೆಲ್ತಕ್ಕಂಥದಕ್ಕೆ ಭಗವಂತನ ಆಶೀರ್ವಾದ, ಅವರ ನಡೆದಾದ ತಂದೆ ತಾಯಿಗಳ ಆಶೀರ್ವಾದ ಸದಾ ಇರಲಿ ಅನ್ನೋ ಪ್ರಾರ್ಥನೆಯನ್ನು ಮಾಡಿ, ಮನುಷ್ಯ ಬರ್ತೀವಿ, ವಾಪಸ್ ಹೋಗ್ತೀವಿ. ಬರುವ ಸಂದರ್ಭದಲ್ಲಿ ನಮ್ಗೆ ಉಸಿರು ಇರ್ತದೆ, ಹೆಸರಿರೋದಿಲ್ಲ. ಇದ್ದಂಥ ದಿನದಲ್ಲಿ ಹೆಸರಿರ್ತದೆ, ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಉಸಿರಿರೋದಿಲ್ಲ. ಈ ಎರಡನ್ನೂ ಮೈಗೂಡಿಸಿಕೊಂಡು ನಮ್ಮ ಹಾಗೆ ಬಂದಿರತಕ್ಕಂಥ ಸಹಸ್ರಾರು ಜನ, ಕೋಟ್ಯಾಂತರ ಜನ ದೇಶಕ್ಕೆ ಬಂದಿದ್ದೇವೆ, ವಾಪಸ್ ಹೋಗ್ತೀವಿ. ಇದ್ದಂಥ ಸಂದರ್ಭದಲ್ಲಿ ದೇಶದ ವ್ಯವಸ್ಥೆಗೆ ಪೂರ್ವಜರು ಕೊಟ್ಟಿರ್ತಕ್ಕಂಥ ಅನೇಕ ಸತ್ಸಂಪ್ರದಾಯಗಳಿಗೆ, ಈ ದೇಶ ನಡೆದು ಬಂದ ದಾರಿಗೆ ಎಲ್ಲ ಒಂದು ಕಡೆ ಮರುವಾಗ್ತಾ ಇರ್ತಕ್ಕಂಥ ತಾಂತ್ರಿಕ ವ್ಯವಸ್ಥೆಗಳ ಜೊತೆಯಲ್ಲಿರುವಾಗ ಡಿಜಿಟಲ್ ಇಂಡಿಯಾವನ್ನು ವಿಶ್ವಕ್ಕೆ ಪರಿಚಯ ಮಾಡೋದ್ರ ಮುಖೇನ ವಿಕಸಿತ ಭಾರತ 2047ಕ್ಕೆ ಭಾರತೀಯರ ಸಾರ್ವಭೌಮತೆಯನ್ನು ವಿಶ್ವಕ್ಕೆ ಪರಿಚಯ ಮಾಡ್ತಕ್ಕಂಥದಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೃಢವಾದ ತೀರ್ಮಾನಕ್ಕೆ ಸೈನಿಕರು ಸೇರ್ಪಡೆ ಆಗ್ತದೆ, ಕರ್ನಾಟಕ ಬಲಂ ಕೂಡ ಸೇರ್ಪಡೆ ಆಗ್ತದೆ. ಈ ನಿಟ್ಟಿನಲ್ಲಿ ಯಾರ್ಯಾರು ಇದಕ್ಕೆ ಆಕರ್ಷಿತರಾಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಲೆ ಮನುಷ್ಯರಿಗೆ ಸ್ವಾಭಾವಿಕವಾಗಿ ಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ. ಆ ಕೊಡುಗೆಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನ ಸಹೋದರ ಯೋಗೇಶ್ವರ್ ಅವರು, ಅವರ ಕುಟುಂಬದವರು ಮಾಡಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಅವ್ರ ಸುಪುತ್ರ ಪ್ರಾಯಶಃ ನನಗನ್ನಿಸ್ತದೆ ಭವಿಷ್ಯದ ಭಾರತದಲ್ಲಿ, ಕರ್ನಾಟಕದಲ್ಲಿ 6-7 ಜನರ ಮಧ್ಯದಲ್ಲಿ ತಾವು ಕೂಡ ಅವರ ಉತ್ತುಂಗಕ್ಕೆ ಹೋಗ್ತಕ್ಕಂಥದಕ್ಕೆ ಭಗವಂತನ ಆಶೀರ್ವಾದ, ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ಸದಾ ಇರಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸುರೇಶ್ ಅವರೇ ಬನ್ನಿ, ನಿಮಗೋಸ್ಕರ ಕಾಯ್ತಾ ಇದ್ವಿ. ಇದೀಗ ತಾನೇ ಬಬಲ್ ಅಧ್ಯಕ್ಷರು, ಮಾಜಿ ಸಂಸದರಾಗಿರುವಂತಹ DK ಸುರೇಶ್ ಸರ್ ಅವರು ಆಗಮಿಸಿದ್ದಾರೆ. ಆತ್ಮೀಯವಾದ ಸ್ವಾಗತ. ಸಾಧಕೋಕಿಲ ಸರ್ ಅವರು ದಯವಿಟ್ಟು ವೇದಿಕೆಯಲ್ಲಿ ಜೊತೆಯಾಗಬೇಕು. ಸಾರಾ ಗೋವಿಂದ್ ಸರ್ ಅವರು ದಯವಿಟ್ಟು ವೇದಿಕೆಯಲ್ಲಿ ಜೊತೆಯಾಗಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅವ್ರಾಗ್ಲೇ ಅಂದ್ಕೊಂಡಿರ್ಬೋದು ಗೋವಿಂದ ಸರ್ ಯಾಕೆ ಕರ್ನಾಟಕ ಬಲಮಲ್ಲಿ ಕರೆದಿಲ್ಲ ಅನುಪಮ ಅಂತ. ಅವರು ಒಂಥರ ನಮ್ಮ ನಿರ್ಮಾಣ ಅನ್ನೋ ವಿಚಾರದಲ್ಲಿ ಸೈನಿಕ ಇದ್ದಂಗೆ ಸರ್ ತಾವು. ಹಾಗಾಗಿ ಸೈನಿಕ 2ಗೆ ನೀವು ವೇದಿಕೆಯಲ್ಲಿ ಇರ್ಬೇಕು ನಮ್ಮ ಜೊತೆ ಅಂತ ಆಸೆ ಇತ್ತು. ಇಡೀ ತಂಡಕ್ಕೆ ಮತ್ತೊಮ್ಮೆ ಸ್ವಾಗತ. ವೇದಿಕೆ ಸುಂದರವಾದಂಥ ಸಿನಿಮಾದ ಮೊದಲ ಹೆಜ್ಜೆಗೆ ಆಶೀರ್ವಾದಗಳನ್ನು ಮಾಡೋದಕ್ಕೆ ಸಿದ್ಧವಾಗ್ತಾ ಇದೆ. ಇಷ್ಟೊತ್ತು ಕರ್ನಾಟಕ ಬಲಂ ಅಜೇಯಂ ಚಿತ್ರದ ವೈಭವದ ಒಂದು ವಾತಾವರಣದಲ್ಲಿ ನಾವಿದ್ವಿ. ಈಗ ಸೈನಿಕ 2 ಸಿನಿಮಾದ ಪವರ್ಫುಲ್ ವಾತಾವರಣಕ್ಕೆ ಶಿಫ್ಟ್. You are the first actor, so congratulate you and I wish you all the best. And you have an amazing personality and screen presence. Seeing
the first glimpse, having this kind of a presence, like you are doing as good as any large actor. So your first 2 films are from PMG. I hope the third one will be with PMF. So I wish you all the best. Thank you. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಮೊದಲನೇದಾಗಿ ಸಿನಿಮಾದ ಗರಡಿಯಲ್ಲಿ ಚಿತ್ರವನ್ನು ನಿರ್ಮಾಣ ಆಗ್ತಾ ಇದೆ. 2 ಚಿತ್ರ, ಕರ್ನಾಟಕ ಬಲಂ ಮತ್ತು ಸೈನಿಕ 2 ಅಂತಕ್ಕಂಥದ್ದನ್ನು, ಅಂದರೆ ಒಬ್ಬ ಪ್ರೊಡ್ಯೂಸರ್ಗೆ ಎಷ್ಟು ಪ್ಯಾಷನ್ ಇದೆ ಅನ್ನೋದಕ್ಕೆ ಇವತ್ತಿನ ಲಾಂಚ್ ಆಗಿರೋ 2 ಚಿತ್ರಗಳ ಬಗ್ಗೆ ನೀವೆಲ್ಲ ನೋಡಿದ್ದೀರಾ. ಆ ಪ್ಯಾಷನ್ನ ಇವತ್ತಿನ ದಿವಸ ಇಂಡಸ್ಟ್ರಿಯಲ್ಲಿ ಕ್ರೈಸಿಸ್ ಅದು ಇದು ಅಂತ ಹೇಳ್ತಾರೆ, ನೋಡ್ತಾ ಇದ್ದೀವಿ ನಾವು. ಅಂಥದ್ರಲ್ಲಿ ಈ ಪ್ಯಾಷನ್ ಇಟ್ಕೊಂಡು ನಿರ್ಮಾಣ ಮಾಡೋಕ್ಕೆ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ನಮ್ಮ ಯೋಗೇಶ್ ಸರ್ಗೆ ಮೊದಲು ನಾವು ಅಭಿನಂದನೆಯನ್ನು ಸಲ್ಲಿಸ್ಬೇಕು. ನಾವು ಈ ಚಿತ್ರಕ್ಕೆ ಒಂದು ಸುಕೃತ ಏನು ಅಂತಂದರೆ, ನನಗೆ ಯೋಗೇಶ್ವರ ಸರ್ ಅವರ ಮಗನ್ನ ಲಾಂಚ್ ಮಾಡಿರ್ತಕ್ಕಂಥ ಒಂದು ಅವಕಾಶ ಸಿಕ್ಕಿರೋದು ನನಗೆ ದೈವಿಕ ಕೃಪೆ. ಆ ಕೃಪೆಗೆ ನಾನು ಯಾವತ್ತೂ ಕೃತಜ್ಞತನಾಗಿರ್ತೀನಿ. ಯೋಗೇಶ್ವರ ಸರ್ ಫ್ಯಾಮಿಲಿ ಅವ್ರ ಬಗ್ಗೆ ಅವ್ರಿಗೆ ನನ್ನ ಕೃತಜ್ಞತೆಯನ್ನು ನಾನು ಅರ್ಪಿಸ್ತೀನಿ. ಒಂದು ಏನಂತಂದರೆ, ಈ ಪಿಕ್ಚರಲ್ಲಿ ನೀವು ಎಲ್ಲ ಟ್ರೈಲರಲ್ಲೇ ಎಲ್ಲ ಹೇಳೋಕ್ಕಾಗೋದಿಲ್ಲ. ಈ ಚಿತ್ರವನ್ನು ಏನಾಗಿದೆ, ನಮ್ಮ ಮಣ್ಣಿನಲ್ಲಿ ಇತಿಹಾಸ ಭಾಳ ಸೃಷ್ಟಿಯಾಗಿದೆ. ಭಾರತದ ಮಣ್ಣಿನಲ್ಲಿ ಅನೇಕ ಇತಿಹಾಸವನ್ನು ಸೃಷ್ಟಿಯಾಗಿದೆ. ನಮ್ಮ ಮಕ್ಕಳಿಗೆ ನಾವು ನಮ್ಮ ಇತಿಹಾಸವನ್ನು ಹೇಳಬೇಕಾದ ಕರ್ತವ್ಯ ಈ ಮಾಧ್ಯಮದ ಮೂಲಕ, ಚಿತ್ರರಂಗದ ಮೂಲಕ ಹೇಳಬೇಕಾಗಿದ್ದಂಥ ಅದು ಕರ್ತವ್ಯ ನಮ್ಮ ನಿರ್ಮಾಪಕರದಾಗಿರಲಿ, ರೈಟರ್ಗಳದಾಗಿರಲಿ, ನಿರ್ದೇಶಕರದಾಗಿರುತ್ತೆ. ಆ ನಿಟ್ಟಿನಲ್ಲಿ ಯೋಗೇಶ್ವರ್ ಅವರು ಅವರ ಕಥೆಯನ್ನು ಇಟ್ಕೊಂಡು ಈ ಚಿತ್ರವನ್ನು ನಾವು ಮಾಡಿಕೊಟ್ಟಿದ್ದೀವಿ. ಇದರಲ್ಲಿ ಏನು ಬಿಂಬಿಸುತ್ತೆ ಅಂತಂದರೆ, 1500 ಅಂದರೆ 6ನೇ ಶತಮಾನದಲ್ಲಿದ್ದಂಥ ಬಾದಾಮಿ ಯಾವ ರೀತಿ ಸಮೃದ್ಧಿಯಾಗಿತ್ತು, ಏನಿತ್ತು ಅಂತ, ಇಮ್ಮಡಿ ಪುಲಿಕೇಶಿ ಆಡಳಿತ ಹೇಗಿತ್ತು, ನೌಕಾಬಲ ಹೇಗಿತ್ತು ಅಂತಕ್ಕಂಥದ್ದು ಒಂದು ಗ್ಲಿಂಪ್ಸು ಅದನ್ನು ತೋರಿಸುತ್ತೆ. ಇಂದಿನ ಬಾದಾಮಿ ಆಗಿರ್ತಕ್ಕಂಥ ಪರಿಸ್ಥಿತಿ ಏನಿದೆ, ಅಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗಲಿ ಅಥವಾ ಮತ್ತೊಂದಾಗಲಿ ಮಗದೊಂದಾಗಲಿ ಇರ್ತಕ್ಕಂಥ ಈ 2 ಮಧ್ಯಗಳ ಮೇಲೆ ತುಲನೆ ಮಾಡಿಕೊಂಡು ಇದನ್ನ ಕಥೆಯನ್ನು ಹಣಿದಿದ್ದಾರೆ ನಮ್ಮ ಯೋಗೇಶ್ವರ್ ಸಾರು. ಇದನ್ನ ಇತಿಹಾಸ ಮತ್ತು ಲೈವ್ ಅಲ್ಲಿ ಬರ್ತಕ್ಕಂಥ ಒಂದು ಕಥೆ ಆಗಿರ್ತದೆ. ಅದನ್ನು ಭಾಳ ಕಷ್ಟಪಟ್ಟು ಇದನ್ನು ನಮ್ಮ ರೈಟರ್ಸ್ಗಳು MS ರಮೇಶ್ ಅವರಾಗಿರ್ಬೋದು, ವಿಶ್ವ ಅವರಾಗಿರ್ಬೋದು, ಗುರುರಾಜ್ ಅವರಾಗಿರ್ಬೋದು ಈ ಕಥೆಯನ್ನು ಇದು ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ಹರಿಕೃಷ್ಣ ಅವರ ಅವರು ಮ್ಯೂಸಿಕ್ ಅಂದರೆ ಒಂದು ಚಾಪ ಬೇರೆ ಥರ ಇರುತ್ತೆ. ಅದನ್ನು ನೀವು ಈಗಾಗಲೇ ನೋಡಿದ್ದೀರ. ಮ್ಯೂಸಿಕ್ಕಿನ ಚಾಪು, ಈ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಸಾಂಗ್ಗಳಲ್ಲೂ ಅಷ್ಟೇ ಒಳ್ಳೆ ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದಾರೆ. ಎಲ್ಲೂ ಈ ಚಿತ್ರದಲ್ಲಿ ನಮ್ಮ ನೇಟಿವಿಟಿ ಅನ್ನೋದು ಭಾಳ ಮುಖ್ಯ ಇರ್ತದೆ. ಆ ನೇಟಿವಿಟಿನ ಬಿಟ್ಕೊಟ್ಟಿದೆ ಈ ಚಿತ್ರವನ್ನು ಮಾಡ್ತಾ ಇದ್ದೀವಿ ನಾವು. ಮ್ಯೂಸಿಕ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಹಾಗೂ ಲೊಕೇಶನ್ ಆಗಿರ್ಬೋದು, ಎಲ್ಲವೂ ನಮ್ಮ ನೇಟಿವಿಟಿಗೆ ತಕ್ಕಂತೆ ನಾವು ಈ ಸಿನಿಮಾವನ್ನು ಮಾಡ್ತಾ ಇದ್ದೀವಿ ನಾವು. ಸೊ ಇದಕ್ಕೆಲ್ಲ ಇವತ್ತೆಲ್ಲ ಎಲ್ಲರೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಆಶೀರ್ವಾದ ಮಾಡಿದ್ದಾರೆ. DK ಸುರೇಶ್ ಸರ್ ಬಂದಿದ್ದಾರೆ, ಸೋಮಣ್ಣ ಅವರು ಬಂದಿದ್ದಾರೆ, ಇನ್ನು ಅನೇಕರು ಎಲ್ಲ ಬಂದು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಧ್ಯಾನ್ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಖಂಡಿತವಾಗಿ ನಾನು ಗ್ಯಾರಂಟಿಯಾಗಿ ಹೇಳಬಲ್ಲೆ ನಾನು ಅಂತ. ಯಾಕಂದರೆ 2 ವೇರಿಯೇಷನ್ನ ನೀವು ನೋಡಿದ್ದೀರಿ ಈಗಾಗಲೇ. ಕರ್ನಾಟಕ ಬಲಂ ವೇರಿಯೇಷನ್ ಆಗಿರ್ಬೋದು, ಸೈನಿಕ 2 ಆಗಿರ್ಬೋದು, 2 ವೇರಿಯೇಷನ್ ಇದೆ. ಆಮೇಲೆ ಕರ್ನಾಟಕ ಬಲಮಲ್ಲಿ 3 ಫೇಸಸ್ ಆಫ್ ದಿ ಕ್ಯಾರೆಕ್ಟರೈಸೇಷನ್ ಬರುತ್ತೆ. ಅದು ನಿಜವಾಗ್ಲೂ ಅವರು ಭಾಳ ಶ್ರಮಪಟ್ಟು ಮಾಡ್ತಾರೆ, ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದನ್ನು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ನಾಯಕ ನಟನ ಸೃಷ್ಟಿ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು, ನಮಸ್ಕಾರ. ಥ್ಯಾಂಕ್ ಯು ಸರ್. ಹಾಗೂ ಹರಿಕೃಷ್ಣ ಸರ್ ಅವರು. ಸರ್, ಈ ಸಿನಿಮಾದ ಹೆಸರಿಂದ ಹಿಡಿದು ಕಥೆಯಿಂದ ಹಿಡಿದು ತುಂಬಾ ಪವರ್ಫುಲ್ ಅನಿಸ್ತಾ ಇದೆ, ಬಲ ಇದ್ದಂಗಿದೆ. ನಿಮ್ಮ ಸಂಗೀತದ ಬಲ ಯಾವ ರೀತಿ ಇದೆ ಈ ಸಿನಿಮಾಗೆ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ದೊಡ್ಡ ಕನಸು ನಮ್ಮ ಯೋಗೇಶ್ವರದು ಹಾಗೂ ಅವ್ರ ಮನೆಯವರದು. ಈ ಕತೆ, ಈ ಸಿನಿಮಾ, 2 ಸಿನಿಮಾದ ಕತೆ ಕೇಳಿದಾಗ ನನ್ನ ಪ್ರಶ್ನೆ ಒಂದೇ ಆಗಿತ್ತು ಯೋಗೇಶ್ವರ ಸರ್ಗೆ. ಇಷ್ಟು ಭಾರ ಹೊಸ ಹುಡುಗನಿಗೆ ನಾವು ಹೊರಬೇಕಾ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಬಟ್ ಅವರ ಆಯ್ಕೆ, ಅವರ ನೋಟ, ಅವರ ಕನಸು ತುಂಬ ದೊಡ್ಡದು. ಸೊ ಅವರ ಈ ಮಹತ್ವಾಕಾಂಕ್ಷೆಯ
ಈ ಎರಡು ಸಿನಿಮಾಗಳಿಗೆ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ಆ್ಯಂಡ್ ಒಂದು ತುಂಬ ಖುಷಿ ಏನಂದರೆ ಎರಡು ಸಿನಿಮಾದ ಕಥೆಗಳು ತುಂಬ ವಿಭಿನ್ನವಾಗಿದೆ. ಆ್ಯಂಡ್ ಹೀರೋ ಅಂತ ಏನು ನಾವು ಆ ಪಾತ್ರ ಅಂತ ಕರಿತೀವಿ, ಪರ್ಫಾರ್ಮ್ ಮಾಡಬೇಕು ಅನ್ನೋಂಥ ಒಂದು ಕತೆ ಆಯ್ಕೆ ಮಾಡಿಕೊಂಡು ಮಾಡ್ತಾ ಇರೋದಕ್ಕೆ ಧ್ಯಾನ್ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಆ್ಯಂಡ್ ಎಲ್ಲರ ಪರವಾಗಿಯೂ ಅವ್ರಿಗೆ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡ್ತೀನಿ. ತುಂಬ ದೊಡ್ಡ ಫ್ಯೂಚರು ಅವ್ರದ್ದಾಗಲಿ, ತುಂಬ ದೊಡ್ಡ ಮಟ್ಟಕ್ಕೆ ಅವ್ರು ಬೆಳೀಲಿ, ಯಶಸ್ಸು ಅವ್ರದ್ದಾಗಲಿ. ಇಡೀ ತಂಡಕ್ಕೆ ನನ್ನ ಶುಭ ಹಾರೈಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿದಂಥ ನಮ್ಮ ನಿರ್ದೇಶಕರ ರಾಜ್ಕುಮಾರ್ ಸಂತೋಷ್ ಆನಂದರಾಮ್ ಸರ್ ಅವರಿಗೆ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ಸರ್. ಸರ್ ದಯವಿಟ್ಟು ಓಕೆ, Q&A ನಂತರ ಅವರು ವೇದಿಕೆಯಲ್ಲಿ ಜೊತೆಯಾಗ್ತಾರೆ. ಇನ್ನು ಅಭಿನಯ ಜಗತ್ತಿನಲ್ಲಿ ಅವರು ಮಾಡಿದಂತಹ ಪಾತ್ರಗಳ ಮೂಲಕ ಎಲ್ಲರ ಹೃದಯದಲ್ಲಿ ಒಂದು ಚಿಕ್ಕ ಸೈಟು ಅವ್ರಿಗೆ ಗ್ಯಾರಂಟಿ ನಮ್ಮ ಜಗಪತಿ ಬಾಬು ಸರ್ ಅವರು. ಸರ್, ನಿಮ್ಮ ಪಾತ್ರದ ಬಗ್ಗೆ, ಈ ಸಿನಿಮಾದ ಬಗ್ಗೆ, ನಿಮ್ಮ ಜರ್ನಿ ಬಗ್ಗೆ ಈ ಸಿನಿಮಾದಲ್ಲಿ ವಾಟ್ ವುಡ್ ಯು ಲೈಕ್ ಟು ಸೇ ಸರ್? అందరికీ నమస్కారం. ఇంతమంది డిగ్నిటరీస్ ముందు ఈ ప్రోగ్రామ్ జరగటం అండ్ వాట్ ఎవర్ విజువల్ వి సా వాస్ హ్యూజ్. జనరల్గానే కర్ణాటక జనాలు అందరూ బలవంతులు, లీడర్స్ ఇంకా బలవంతులు ఉన్నారు. ఇప్పుడు యోగేశ్వర్ గారికి ఉన్నారు, హీరో కమ్ పొలిటీషియన్, అండ్ ఫర్ సో లాంగ్ ఈస్ బీన్ దేర్ ఇన్ ద పాలిటిక్స్. వీళ్ళందరితో టైం స్పెండ్ చేయటం, వీళ్ళందరితో కలిసి ఉండటం అనేది ఐఎమ్ ఫీలింగ్ గ్రేట్. సో ఈ పర్టికులర్ సినిమాలో నేను ఉన్నాను, అండ్ నేను పాలిటీషియన్ కాబట్టి మళ్ళీ వాళ్ళు వైట్ అండ్ వైట్ వేసుకొచ్చాను. పాలిటీషియన్ లాగా ఉన్నాను నేను, పొలిటికల్ స్టేజ్ కూడా మిక్స్ అయింది కాబట్టి. సో వాట్ ఎవర్ ఐ సా ద విజువల్ ఇస్ గ్రేట్. అండ్ నాగన్న గారి గురించి అందరికీ తెలిసిందే. ఈజ్ అ వెరీ గుడ్ టెక్నీషియన్, దర్ ఎక్సలెంట్ టెక్నీషియన్స్ బ్యాకింగ్ దిస్ అప్. సినిమా చాలా బలంగా ఉంది. ధ్యాన్, ఐ విష్ యూ ఆల్ ద బెస్ట్ ఫర్ యువర్ లైఫ్ అండ్ కెరియర్. You're looking amazing and doing a great job. Keep it up. Okay, love you all. Take care. And thanks to Srikanth also. And I'll be seeing you all soon on screens. I always enjoyed Kannada industry. I have done films. Chesanu, antamundu chesanu. And ippudu malli repeat chesi, I will again win your hearts. Thank you. No doubts on that, sir. We are sure about that. Thank you. ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಇನ್ನು ಚಿತ್ರದ ಹೆಸರು ಅಷ್ಟು ಸುಂದರವಾಗಿದ್ದಾಗ ಫಸ್ಟ್ ಸರ್ ಓಕೆ, ಸೊ ಈಗ ಚಿತ್ರದ ಟೈಟಲ್ ಎಷ್ಟು ಚೆನ್ನಾಗಿದೆಯೋ, ಫಸ್ಟ್ ಲುಕ್ ಎಷ್ಟು ಚೆನ್ನಾಗಿದೆಯೋ, ಕರ್ನಾಟಕ ಬಲಂ ಪೋಸ್ಟರ್ ಪೀಸ್, ಅದರ ನಾಯಕಿಯರು ಕೂಡ ಅಷ್ಟೇ ಚೆನ್ನಾಗಿದ್ದಾರೆ. ಅವ್ರ ಸೌಂದರ್ಯ ಬಗ್ಗೆ ವರ್ಣಿಸಿದ್ರೆ ಮಾತುಗಳು ಕಮ್ಮಿ ಅನ್ಸುತ್ತೆ. ಯೂನಿವರ್ಸ್ನ ಪಟ್ಟವೇ ಸಿಕ್ಕಿದ ಮೇಲೆ ಇನ್ನೇನು ಹೊಗಳಿಕೆ ಕೊಡೋದಕ್ಕೆ ಸಾಧ್ಯ. ನಾನು ಮಣಿಕಾ ವಿಶ್ವಕರ್ಮ, ಅದರಲ್ಲೂ ನೋಡಿ ವಿಶ್ವ ಬಂದ್ಬಿಟ್ಟಿದೆ, ವರ್ಲ್ಡ್ ಬಂದಿದೆ, ಅವ್ರು ಅದನ್ನು ಮೀರಿ ಯೂನಿವರ್ಸ್, ಮಿಸ್ ಯೂನಿವರ್ಸ್ ಇಂಡಿಯಾ 2025, ವೆರಿ ಬ್ಯೂಟಿಫುಲ್. ಮಣಿಕಾ ಅವರೇ, ವಾಟ್ ವುಡ್ ಯು ಲೈಕ್ ಟು ಸೇ? ಏನು ಹೇಳಕ್ಕೆ ಇಷ್ಟಪಡ್ತೀರಾ? Namaskar everybody. First of all, I would like to express my gratitude for this beautiful opportunity. And as I always say, cinema has a way of telling stories that not just resonate with you, but also has the power of transforming lives with the kind of message that it wants to give. As the first look had a line written on it, that every kingdom has a hero and every hero has a battle. The story is all about actually somebody who can act, who aims to transform something, who aims to hold a message in his heart, and more than that, wants to take up actions and has the ability to bring community together. And that power, I think, through cinema is being transcended here. So that is my thought about this beautiful project, and I feel so happy to be part of something so beautiful and so thoughtful. Thank you. ಥ್ಯಾಂಕ್ ಯು. ಹಾಗೂ ಈ ಚಂದದ ಬ್ಯೂಟಿಗೆ, ಚಂದನವನಕ್ಕೆ ಸ್ವಾಗತ, ವೆಲ್ಕಮ್. ಓಕೆ, ಹಾಗೆ
ಫೆಮಿನಾ ಮಿಸ್ ಇಂಡಿಯಾ, ನಮ್ಮ ಮಿಸ್ ಇಂಡಿಯಾನು ಫಸ್ಟ್ ರನ್ನರ್ ಅಪ್ ಕೂಡ ಅಲ್ಲೇ ಪಕ್ಕದಲ್ಲಿದ್ದಾರೆ ವಿತ್ ಅ ಗಾರ್ಜಿಯಸ್ ಸ್ಮೈಲ್. ಅವ್ರ ಕತ್ತಲ್ ಶೈನ್ ಆಗೋದು ಯಾವ ಲೆಕ್ಕ ಅಲ್ಲ, ಅವ್ರ ಸ್ಮೈಲ್ ಶೈನ್ ಆಗ್ತಿರೋದು ನೋಡಿ, ಅದಕ್ಕಿಂತ ದುಪ್ಪಟ್ಟಾಗಿದೆ. ರೇಖಾ ಪಾಂಡೆ ಅವರು ಏನು ಹೇಳಕ್ಕೆ ಇಷ್ಟಪಡ್ತೀರಾ? Thank you for the compliment. Namaskara, Bangalore. I'm very sorry I don't know the language, but I'm going to speak the language of love. Grateful to be part of this project and to be associated with something so grand yet so real. And I'm looking forward to bringing the story to life. And I hope you all come to cinema to watch it for sure. Thank you. ಥ್ಯಾಂಕ್ ಯು ರೇಖಾ ಅವರೇ. ಅದೇ ರೀತಿ ಈ ಸಿನಿಮಾದಲ್ಲಿ ನಮ್ಮ ಚಂದದ ಧ್ಯಾನ್ಗೆ ಚಂದದ ಅಮ್ಮ ಇರಬೇಕಲ್ಲ, ಜೀನ್ಸಲ್ಲಿ ಹಂಗೆ ಚೆನ್ನಾಗಿ ಕಾಣಿಸ್ಬೇಕಂತ ಹಾಗೆ ಅದೇ ರೀತಿ ಲಯ ಅವರು ಆರ್ಟಿಸ್ಟ್ ಅವ್ರನ್ನ ಹುಡುಕಿದ್ದಾರೆ ನಮ್ಮ ನಿರ್ದೇಶಕರು. ಲಯ ಅವರ ಕನ್ನಡ ಟಚ್ ಬಗ್ಗೆ ಹೇಳಬೇಕು ಅಂದರೆ ವೀರ ಕನ್ನಡಿಗ, ಹೀಗೆ ಹಲವಾರು ಕನ್ನಡದ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಈಗ ಮತ್ತೆ ಕರ್ನಾಟಕ ಬಲಂ ಚಿತ್ರದ ಮೂಲಕ ಕನ್ನಡಕ್ಕೆ ನಮ್ಮ ತೆಲುಗಿನಿಂದ ಹಾರಿ ಬಂದಂಥ ಲಯ ಅವರು ಏನು ಹೇಳಲಿಕ್ಕೆ ಇಷ್ಟಪಡ್ತೀರ? ಎಲ್ಲರಿಗೂ ನಮಸ್ಕಾರ. My last film was Gandakali Kumararama in 2006. So after 20 years, I'm coming back again to the Kannada industry through Karnataka Balam. And just like in the name, the Balam is showing the power. So it's really powerful, and just the first look itself is so intense. And I'm waiting for this whole project to finish and come in front of you again. So thank you for the director, thank you for the producers, and all my co-stars, and all the best. Dhyan was looking very good. He doesn't look like a newcomer at all, and all the best, Dhyan. You will do a good job, not only in this film, on all your future films as well. So all the best, and I also wish you all give me your wishes to continue my journey in Kannada industry as well. Thank you so much. ಲಯ ಅವರಿಗೆ ಧನ್ಯವಾದಗಳು. ಇನ್ನು ಹೀರೋ ಹೀರೋಯಿನ್ ಜೋಡಿಯ ಒಂದು ಕಾಂಬಿನೇಷನ್ ಯಾವಾಗಲೂ ಮಾತಾಡ್ತಾ ಇರ್ತೀವಿ, ಬಟ್ ಈ ವೇದಿಕೆಯಲ್ಲಿ ತಂದೆ ಮಗ ಆ ಕಾಂಬಿನೇಷನ್ ತುಂಬಾ ಇಂಟ್ರೆಸ್ಟಿಂಗು. ಹಾಗಾಗಿ ಅವರಿಬ್ಬರು ಇನ್ನೊಂದು ನಿಮಿಷದ ನಂತರ ಮಾತಾಡ್ತಾರೆ. ಯಾಕಂದರೆ ಸೈನಿಕ 2 ಚಿತ್ರದ ನಿರ್ದೇಶಕರಾದಂಥ ಪುನೀತ್ ರುದ್ರನಾಗ್ ಅವರು ಮೊದಲನೇದಾಗಿ ಸೈನಿಕ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಶನ್ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸೈನಿಕ ಆ್ಯಕ್ಚುಲಿ ರಿಲೀಸ್ ಆದಾಗ ನನಗೆ 16 ವರ್ಷ ಬೇಸಿಕ್ಲಿ. ಸೊ ಐ ವಾಸ್ ಅ ಟೀನೇಜರ್. ಸೂಪರ್ ಹಿಟ್ ಸಿನಿಮಾ. ಹಾಡುಗಳು ಇವತ್ತಿಗೂ ಆ್ಯಕ್ಚುಲಿ ಲೈಕ್ ಸೂಪರ್ ಹಿಟ್ಟೇನೆ. 24 ವರ್ಷ ಆದಮೇಲೆ ನಾನು ಭಾಗ 2ನ್ನ ನಿರ್ದೇಶನ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಥ್ಯಾಂಕ್ ಯು ಯೋಗೇಶ್ವರ್ ಸರ್, ಈ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿರೋದಕ್ಕೆ. ಇನ್ನು ಸೈನಿಕ ಬಗ್ಗೆ ಹೇಳಬೇಕು ಅಂತಂದರೆ, ನೈಜ ಘಟನೆಗಳನ್ನ ಒಂದಷ್ಟು ಆಧಾರಿತವಾಗಿ ಇಟ್ಕೊಂಡು ಈಗ ಒಂದು ಸ್ವಲ್ಪ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಕತೆ ಉಸ್ತುವಾರಿ ಯೋಗೇಶ್ವರ್ ಸರ್ರೇ ತೊಗೊಂಡಿದ್ದಾರೆ ಆ್ಯಕ್ಚುಲಿ. ಸೊ ನಾನು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಮೇಕಿಂಗ್ ಮೇಲೆ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಆಫ್ಟರ್ ದ್ಯಾಟ್ ಧ್ಯಾನ್ ಫಸ್ಟ್ ಮೀಟ್ ಮಾಡಿದಾಗ ನಾನು ಅಂದ್ಕೊಂಡಿರಲಿಲ್ಲ ಇಫ್ ಈಸ್ ಕೇಪಬಲ್ ಆರ್ ನಾಟ್ ಅಂತ. ಬಟ್ 2 ದಿನ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೆ ಅರ್ಥ ಆಯಿತು ಈಸ್ ಸಮ್ಮನ್ ಹೂಸ್ ಕನ್ನಡ ಇಂಡಸ್ಟ್ರಿ ಇವತ್ತಿಗೆ ಬೇಕಾಗಿರೋವಂಥ ಒಬ್ಬ ಹೀರೋಗೆ ಇರಬೇಕಾಗಿರೋಂಥ ಕ್ವಾಲಿಟೀಸ್ ಎಲ್ಲ ಧ್ಯಾನಲ್ಲಿದೆ. ಸೊ ಒಂದು ದೊಡ್ಡ ಅಸೆಟ್ ಆಗ್ತಾನೆ ಅಂತ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ಲೈಕ್ ನಿಜವಾಗ್ಲೂ ನನಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ ಇವ್ರ ಜೊತೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದೀಸ್ ಆಪರ್ಚುನಿಟೀಸ್. ಕತೆ ಬಗ್ಗೆ ಕತೆ ಇನ್ನೂ ನಡೀತಾ ಇದೆ, ಕಂಪ್ಲೀಟ್ ಆಗಿಲ್ಲ. ನೆಕ್ಸ್ಟ್ ಇಯರ್ ಅದು ಟೇಕ್ ಆಫ್ ಆಗುತ್ತೆ. ಫಸ್ಟ್ ಇವಾಗ ಸದ್ಯಕ್ಕೆ ಕರ್ನಾಟಕ ಬಲಂ ಟೇಕ್ ಆಫ್ ಆಗುತ್ತೆ. ಸೊ ನೆಕ್ಸ್ಟ್ ಇಯರ್ ವಿಲ್ ಆ್ಯಕ್ಚುಲಿ ಟೇಕ್ ಆಫ್ ಸೈನಿಕ. ಸೊ ಕತೆ ಬಗ್ಗೆ ಅಷ್ಟೊಂದು ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ಇವಾಗಲೇ. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಪುನೀತ್ ಅವರಿಗೆ ಧನ್ಯವಾದಗಳು. ಇನ್ನು ವೇದಿಕೆ ಆ ಕಡೆ ಈ ಕಡೆ 2 ಚಿತ್ರದ ಕಣ್ಣುಗಳು ಆ ಥರ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇಬ್ಬರು ಮಾತಾಡೋದಕ್ಕೆ ರೆಡಿ ಇಲ್ಲ. ಸಿನಿಮಾ ಅರ್ಥ ಹೋಗಲಿ, ನಮ್ಮ ಕಣ್ಣು ಮಾತಾಡುತ್ತೆ ಅಂತ ಚಂದ್ರು ಸರ್, ಸಂಗೀತ್ ಸರ್ ಇಬ್ಬರು ಹೇಳ್ಬಿಟ್ಟಿದ್ದಾರೆ. ಓಕೆ, ನಮ್ಮ KP ಶ್ರೀಕಾಂತ್ ಸರ್ ಅವರು 2 ಸಿನಿಮಾವನ್ನು ಮ್ಯಾನೇಜ್ ಮಾಡುವಂಥದ್ದು, ಅದು ಈ ಸಂದರ್ಭದಲ್ಲಿ ಇಂಥ 2 ಪವರ್ಫುಲ್ ಸಿನಿಮಾ ತರುವಂಥದ್ದು. ಸರ್, ಹೇಗಿದೆ ರೆಸ್ಪಾನ್ಸಿಬಿಲಿಟಿ, ಹೇಗಿದೆ ಜರ್ನಿ? ಎಲ್ರಿಗೂ ನಮಸ್ಕಾರ. ನಮ್ಮ
ಶಾಸಕರು ನನಗೆ ಸಿನಿಮಾ ಚಿತ್ರರಂಗದಿಂದ 30 ವರ್ಷದಿಂದ ಸ್ನೇಹಿತರು. ಒಂದು ಹಳೆಯ ಪತ್ರಕರ್ತರು ಗೊತ್ತು, ನಮ್ಮ ಸುಬ್ರಹ್ಮಣ್ಯ ರುಕ್ಕೋಜಿ ಅವರೆಲ್ಲ ನಾವು ಅವ್ರ ಆಫೀಸಲ್ಲೇ ಕೂತ್ಕೊಳ್ತಾ ಇದ್ವಿ. ಆವಾಗಲೇ ಅವರು ತುಂಬ ಕಷ್ಟಪಟ್ಟು ತುಂಬ ಪ್ಯಾಷನೇಟ್ ಆಗಿ, ಅವಾಗ ಬಾರ್ಡರ್ ಅಂತ ಒಂದು ರಿಲೀಸ್ ಆಗಿತ್ತು ಅಷ್ಟೇ ಒಂದು ಬಾಲಿವುಡ್ಡಲ್ಲಿ. ಸೈನಿಕ ಕನ್ನಡ ಚಿತ್ರನೂ ಅದೇ ರೇಂಜಲ್ಲಿ ಮಾಡಿದ್ರು, ತುಂಬ ಕಷ್ಟಪಟ್ಟು ಮಾಡಿದ್ರು, ನಾವೆಲ್ಲ ಜೊತೆಗಿದ್ವಿ ಅವಾಗ. ಈ 1 ವರ್ಷದ ಮುಂಚೆ ನನ್ನ ಕರೆದ್ಬಿಟ್ಟು ನನ್ನ ಮಗನ ಒಂದು ಫಿಲ್ಮ್ ಮಾಡೋಣ ಅಂತ ಹೇಳಿದ್ರು. ನಾನು ಆಯಿತು ಕರೆಸಿ ನೋಡೋಣ ಅಂತ ಹೇಳಿದೆ. ಅವಾಗ ಧ್ಯಾನ್ ಬಂದಾಗ ಅಂದ್ಕೊಂಡೆ, ಫುಲ್ಲಿ ಲೋಡೆಡ್, ಅರ್ಧಂಬರ್ಧ ಅಲ್ಲ, ಫುಲ್ಲಿ ವೆಲ್ ಟ್ರೈನ್ಡು, ತುಂಬ ಚೆನ್ನಾಗಿ ಇಂಪ್ರೆಸ್ ಆಯ್ತು ನನಗೆ ನೋಡಿಬಿಟ್ಟು. ನಾನು ಹೇಳಿದೆ ಆದ ತಕ್ಷಣ ಯೋಗೇಶ್ವರ್ ಅವ್ರಿಗೆ, ಸರ್ ಅವಾಗ ಕಷ್ಟಪಟ್ಟು ಸೈನಿಕನ್ ಮಾಡಿದ್ರಿ, ಇವಾಗ ಇಷ್ಟಪಟ್ಟು ಧ್ಯಾನ್ನ 2-3 ಸಿನಿಮಾ ಮಾಡಿ ಇಂಡಸ್ಟ್ರಿಗೆ ಒಂದು ಅಸೆಟ್ ಆಗ್ತಾನೆ. ಈಗ ನಮ್ಮ ಚಿತ್ರರಂಗ ತುಂಬ ತೊಂದರೆಯಲ್ಲಿದ್ದಾಗ ನೀವು ಮಾಡ್ತಾ ಇರೋದು ತುಂಬ ಶ್ಲಾಘನೀಯ. ನಾವೆಲ್ಲ ಜೊತೆಯಲ್ಲಿರ್ತೀವಿ, ಎಂಟೈರ್ ನಮ್ಮ ಟೀಮು ನಿಮ್ಮ ಜೊತೆ ಇರ್ತೀವಿ. ಈಗ ಮೋಸ್ಟ್ ಬೇಕಾಗಿರೋದು ಕನ್ನಡ ಚಿತ್ರರಂಗಕ್ಕೆ 4-5 ಹೀರೋಗಳು ಬೇಕಾಗಿರೋದ್ರಿಂದ ಅದರಲ್ಲಿ ಖಂಡಿತವಾಗೂ ಧ್ಯಾನ್ ತುಂಬ ಒಳ್ಳೆ ಸ್ಥಾನದಲ್ಲಿ ಬರ್ತಾರೆ ಅಂತ ನನಗಂತೂ ಆತ್ಮವಿಶ್ವಾಸ ಇದೆ. ಸೊ ಕಂಗ್ರ್ಯಾಚುಲೇಷನ್ ಧ್ಯಾನ್, ಆಲ್ ದ ಬೆಸ್ಟ್ ಆ್ಯಂಡ್ ವೆಲ್ಕಮ್ ಟು ಸ್ಯಾಂಡ್ಲ್ವುಡ್. ನಿಮಗೆ ನಮ್ದೆಲ್ಲ ಟೀಮನ್ನು ಸಪೋರ್ಟ್ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಯೋಗೇಶ್ವರ್ ಅವ್ರಿಗೆ ಒಳ್ಳೇದಾಗುತ್ತೆ. ಅವ್ರು ಮಾಡ್ತಾ ಇರೋ ಎಲ್ಲ ಪ್ರಯತ್ನನೂ ಸಕ್ಸಸ್ ಆಗಿದ್ದಾರೆ. ಉತ್ತರ ಧ್ರುವ ಸಕ್ಸಸ್ ಆಗಿದೆ, ಸೈನಿಕ ಸೂಪರ್ ಹಿಟ್ ಆಗಿದೆ. ಸೊ ಇವು ಎರಡೂ ಕತೆ ಅವ್ರದ್ದು. ಮೈನ್ ನಾನು ಕತೆ ಕೇಳಿದಾಗ ಅದ್ಭುತವಾದ ಕತೆ, ಯಾಕಂದರೆ ನಾನು ತುಂಬ ನಾನು ಈಗಿನ ಟೈಮಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಕೆಲವು ಕತೆಗಳು ಕೇಳೋದಕ್ಕಿಂತ ಅದ್ಭುತವಾಗಿ ಕತೆನ ಅವರು, ಯಾಕಂದರೆ ಅವರು ಈ ಮಣ್ಣನ್ನು ಇದು ಗೊತ್ತು ಅವ್ರಿಗೆ, ಮತ್ತು ಜನಗಳ ಜೊತೆ ತುಂಬ ಓಡಾಡ್ತಾ ಇರ್ತಾರೆ. ಆ ಎಲ್ಲ ಪಲ್ಸನ್ನು ಹಿಡಿದು ಈ ಎರಡೂ ಚಿತ್ರನೂ ತುಂಬ ಅದ್ಭುತವಾಗಿ ಕತೆ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಸರ್, ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಶ್ರೀಕಾಂತ್ ಸರ್. ಇನ್ನು ಬಣ್ಣದ ಜಗತ್ತಿಂದ ವೈಟ್ ಆ್ಯಂಡ್ ವೈಟ್ ಜಗತ್ತಿಗೆ ಹೋಗಿ ಸುಮಾರು 25 ವರ್ಷಗಳ ಮೇಲಾಗಿದೆ. ಯೋಗೇಶ್ವರ್ ಸರ್ ಅವರು ಅವರ ಸ್ಕ್ರೀನ್ ಪ್ರೆಸೆನ್ಸು, ಅವರ ಆ ಸಿನಿಮಾ ಪ್ರೀತಿ ಪ್ಯಾಷನ್ ಅವರಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅವ್ರು ರಾಜಕೀಯಕ್ಕೆ ಹೋದ್ರು ಅಂದರೆ ಆ ಒಂದು ಶಾರ್ಟ್ ಪ್ರೂವ್ ಮಾಡುತ್ತೆ. ಅವ್ರ ಗ್ಲಾಸಸ್ ಹಾಕೊಂಡು ಗನ್ ಹಿಡ್ಕೊಂಡು ಎಂಟ್ರಿ ಕೊಡೋವಾಗ್ಲೇ ನಿಜವಾಗ್ಲೂ ದ ಸೈನಿಕ ಇಸ್ ಬ್ಯಾಕ್ ಅಂತ ನಮಗೆ ಅನ್ನಿಸ್ತು. ಅಂಥ ಸಿನಿಮಾಗಳು ಕೊಟ್ಟು ರಾರಾಜಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅವ್ರು ಹಾಗೆ ಜಂಪ್ ಮಾಡಿ ಜನಸೇವೆಗೆ ಹೋದರು. ಜನರ ಸೇವೆ ಜೊತೆಗೆ ಈಗ ಕಲಾ ಸೇವೆಯನ್ನು ಮತ್ತೆ ಮುಂದುವರಿಸ್ತೀನಿ ಅಂತ 25 ವರ್ಷಗಳ ನಂತರ ನಮ್ಮ ಸೋಲ್ಜರ್ ಇಸ್ ಬ್ಯಾಕ್ ಕನ್ನಡ ಚಿತ್ರರಂಗದಲ್ಲಿ. ಮತ್ತೆ ಸೈನಿಕ 2ನಲ್ಲಿ, ಕರ್ನಾಟಕ ಬಲಂ ಅಜೇಯಂನಲ್ಲಿ ಅವರ ಸುಪುತ್ರನ ಜೊತೆಗೆ ತಂದೆಯಾಗಿ, ಶಕ್ತಿಯಾಗಿ, ನಟನಾಗಿ, ಕಲಾಭಿಮಾನಿಯಾಗಿ, ಸೇವಕನಾಗಿ ಮತ್ತೆ ಬರ್ತಾ ಇದ್ದಾರೆ ಯೋಗೇಶ್ವರ್ ಸರ್ ಅವರು. ಸರ್, ನಿಮ್ಮ ಮಾತುಗಳು, ಈ ಕಮ್ಬ್ಯಾಕ್ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ರಾಜಕೀಯ ಕ್ಷೇತ್ರಕ್ಕೆ ಹೋಗಿ ಮತ್ತೆ ಬಣ್ಣದ ಲೋಕಕ್ಕೆ ಬರುವಂತ ಈ ಹೆಜ್ಜೆ ಹೇಗೆ ಅನ್ನಿಸ್ತಾ ಇದೆ? ಬನ್ನಿ ವೆಂಕಟೇಶ್. ಮಾಧ್ಯಮದ ಕೂತ್ಕೊಳ್ಳಿ ಸ್ನೇಹಿತರೆ, ಸುಮಾರು 40 ವರ್ಷಗಳ ಚಿತ್ರರಂಗದ ಸಂಬಂಧ. ನಾನು ಒಬ್ಬ ನಟನಾಗಬೇಕು ಅಂತೇಳಿ ಬೆಂಗಳೂರು ಬಂದವನು. ಆದರೆ ಬದುಕು ಹಲವಾರು ತಿರುವುಗಳನ್ನು ತಗೊಳ್ತು. ನಾನೇನೋ ಕಷ್ಟಪಟ್ಟು ಆ್ಯಕ್ಟ್ರಾಗಿ ಸಿನಿಮಾದಲ್ಲಿ ನಾಯಕ ನಟನಾಗುವ ಹೊತ್ತಿಗೆ ನಾನು ರಾಜಕಾರಣಕ್ಕೆ ಆಕಸ್ಮಿಕವಾಗಿ ಹೋಗ್ಬೇಕಾಗಿ ಬಂತು. ಹಾಗಾಗಿ ನನ್ನ ಒಂದು 15 ವರ್ಷಗಳ ಚಿತ್ರರಂಗದ ಹೋರಾಟ, ಶ್ರಮ ನನಗೆಲ್ಲ ಗೊತ್ತಿದೆ. ಮತ್ತೆ ಈಗ ನಾನವಾಗ ಚಿತ್ರರಂಗಕ್ಕೆ ಆ್ಯಕ್ಟರ್ ಆಗಬೇಕು ಅಂತ ಬಂದಾಗ 20-25 ವರ್ಷ. ಮತ್ತೆ ನನ್ನ ಕನಸುಗಳನ್ನು ನನ್ನ ಮಗನ ಮುಖಾಂತರ ಒಂದಷ್ಟು ಈಡೇರಿಸಬೇಕು, ಚಿತ್ರರಂಗಕ್ಕೆ ಒಳ್ಳೆಯ ಚಿತ್ರಗಳನ್ನು ಕೊಡಬೇಕು, ಈ ಮಣ್ಣಿನ ಕಥೆಗಳನ್ನು ಹೇಳ್ತಕ್ಕಂಥ ಚಿತ್ರಗಳು ಬರಬೇಕು. ನಾನು ಇತ್ತೀಚಿನ ದಿನಗಳಲ್ಲಿ ಚಿತ್ರಗಳನ್ನ ನೋಡಿದಾಗ ಎಲ್ಲ ಒಂಥರ ಮನಸ್ಸಿಗೆ ನೋವಾಗ್ತಾ ಇತ್ತು. ಹಾಗಾಗಿ ಮತ್ತೆ ಒಂದಷ್ಟು ಕನ್ನಡ ಚಿತ್ರೋದ್ಯಮ ವಿಜೃಂಭಿಸಲಿ, ಒಂದಷ್ಟು ಒಳ್ಳೆ ಚಿತ್ರ ಮಾಡೋಣ ಅಂತೇಳಿ ದೂರದೃಷ್ಟಿಯಿಂದ ಮತ್ತೆ ನಾನು ಚಿತ್ರರಂಗಕ್ಕೆ ಬಂದಿದ್ದೀನಿ. ನನಗೆ ನಂಬಿಕೆ ಇದೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೊಂದಷ್ಟು ಒಳ್ಳೆಯ ಚಿತ್ರಗಳು ಬರ್ತವೆ. ನಮ್ಮ 2 ಸಂಸ್ಥೆಯಿಂದ 2 ಚಿತ್ರಗಳನ್ನು ಬಹುಶಃ ಸಂಕ್ರಾಂತಿಗೆ ನಾವೀಗ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಕರ್ನಾಟಕ ಬಲಂ ಅಜೇಯಂ ರಿಲೀಸ್ ಮಾಡಬೇಕಂತೇಳಿ. ಮುಂದಿನ ವರ್ಷ ಸೈನಿಕ 2 ಬರುತ್ತೆ. ಹಾಗಾಗಿ ನಾನೇನು ಬಹಳ ಹೆಚ್ಚಿಗೆ ಮಾತಾಡೋದೇನು ಬೇಡ. ನನ್ನ ಚಿತ್ರರಂಗದ ಬಗ್ಗೆ ಒಳ ಹೊರ ಹರಿವು ಎಲ್ಲ ಗೊತ್ತಿದೆ. ಮತ್ತೆ ನನಗೆ ಹೊಸಬನಾಗಿ ನನ್ನ ಮಗನ ಮುಖಾಂತರ ಚಿತ್ರರಂಗಕ್ಕೆ ಬರ್ತಾ ಇದ್ದೀವಿ. ನಮ್ಮದೇ ಸಂಸ್ಥೆಗಳ ಮುಖಾಂತರ
ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸ, ಅಭಿಮಾನ ಇರಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಯೋಗೇಶ್ವರ್ ಸರ್, ಹೀರೋ ನಾಯಕ ಎಲ್ಲಿದ್ರೂ ನಾಯಕನೇ ಅನ್ನೋದಕ್ಕೆ ನೀವೇ ಒಂಥರ ಸಾಕ್ಷಿ. ಹೀರೋ ಆಗಿ ಸಿನಿಮಾದಲ್ಲಿ ಕಾಣಿಸ್ಕೋತಿದ್ರಿ, ಅದೇ ರೀತಿ ನಾಯಕನಾಗಿ ಹೀರೋ ಆಗಿ ರಾಜಕೀಯ ಕ್ಷೇತ್ರದಲ್ಲಿದ್ದೀರಿ. ಪ್ರತಿಯೊಂದು ಹೆಜ್ಜೆಯಲ್ಲೂ ಆ ಲೀಡರ್ಶಿಪ್ಪು, ಆ ನಾಯಕತ್ವ, ಯಶಸ್ಸು ನಿಮ್ಮ ಜೊತೆ ಇರಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಹಾಗೂ ಅವ್ರಿಗೆ ಜೊತೆಯಾಗಿ ಶಕ್ತಿಯಾಗಿ ನಿಂತ ನಮ್ಮ ನಿರ್ಮಾಪಕರು ಶೀಲಾ ಯೋಗೇಶ್ವರ್ ಅವರು. ಮೇಡಮ್, ನಿಮಗೂ ಆ ಮಹಾಲಕ್ಷ್ಮಿಗೆ, ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದ ಯಾವಾಗಲೂ ಇರಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್. ಇದೇ ಸಂದರ್ಭದಲ್ಲಿ ನಮ್ಮ ಧೀರ ರಾಕ್ಲೈನ್ ವೆಂಕಟೇಶ್ ಸರ್ ಅವರು ಆಗಮಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿ. ಹೌದಾ? ಓಕೆ, ಡನ್. 2 ನಿಮಿಷ. ಇನ್ನು ಈಗ ಒಂದು ಮೇನ್ ಪಾಯಿಂಟ್ ಹೇಳುವಂತಹ ಸಂದರ್ಭ. ಒಬ್ಬ ಹೀರೋ ಹೇಗಿರಬೇಕು ಅಂತ ಚೆಕ್ ಲಿಸ್ಟ್ ಮಾಡಿಕೊಂಡ್ರೆ, ಹೈಟು ಟಿಕ್, ಲುಕ್ಸು ಟಿಕ್, ಹ್ಯಾಂಡ್ಸಮ್ ಸ್ಕೇಲ್ನಲ್ಲಿ ನೋಡಿದ್ರೆ ಟಾಪಲ್ಲಿ ಇದ್ದಾರೆ ಟಿಕ್, ಬಾಡಿ ಸೂಪರ್ ಟಿಕ್, ಇನ್ನು ಅಭಿನಯ, ಡಾನ್ಸು, ಡೈಲಾಗ್ಸು, ಫೈಟ್ಸು, ಈ ರೀತಿ ನಾಯಕನಿಗೆ ಏನೆಲ್ಲ ಗುಣಗಳಿರ್ಬೇಕು ಅಂತ ಒಂದು ಪಟ್ಟಿ ಮಾಡ್ಕೋತಾರಲ್ಲ. ಒಂದು ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ನಿರ್ದೇಶಕರ ತಂಡ ಆಗಿರ್ಬೋದು, ಆಡಿಯನ್ಸ್ ಆಗಿರ್ಬೋದು, ಆ ಎಲ್ಲ ಚೆಕ್ ಲಿಸ್ಟ್ಗೂ ಟಿಕ್ ಆಗಿ ಬರುವಂಥ ಎಲ್ಲ ಲಕ್ಷಣಗಳು ಇರುವಂಥ ನಮ್ಮ ಚಂದನವನದ ಚಂದದ ಪ್ರತಿಭೆಯೇ ನಮ್ಮ ಚಿತ್ರರಂಗಕ್ಕೆ ಹೊಸದಾಗಿ ಪಾದಾರ್ಪಣೆ ಮಾಡ್ತಾ ಇರುವಂಥ ವೆರಿ ಹ್ಯಾಂಡ್ಸಮ್, ಗುಡ್ ಲುಕಿಂಗ್, ಅಷ್ಟೇ ಟ್ಯಾಲೆಂಟೆಡ್ ಆಗಿ, ಅಷ್ಟೇ ವಿನಮ್ರತೆಯಿಂದ ಪಾದಾರ್ಪಣೆ ಮಾಡ್ತಾ ಇರೋದು ನಮ್ಮ ಧ್ಯಾನ್ ಯೋಗೇಶ್ವರ್ ಅವರು. ಫಸ್ಟ್ ಆಫ್ ಆಲ್ ಸ್ಯಾಂಡಲ್ವುಡ್ಗೆ ಆ ಘಮವನ್ನು ಹೆಚ್ಚಿಸೋದಕ್ಕೆ ನಿಮ್ಮ ಜರ್ನಿಯ ಮೂಲಕ ಒಂದು ಆಸೆ ಇಟ್ಕೊಂಡಿದ್ದೀರಿ. ಶುಭವಾಗಲಿ ಆ್ಯಂಡ್ ವೆಲ್ಕಮ್. ಏನು ಹೇಳೋಕೆ ಇಷ್ಟಪಡ್ತೀರಾ? ಒಂದಲ್ಲ 2 ಸಿನಿಮಾ ಒಟ್ಟಿಗೆ, ಅದು ಫಸ್ಟ್ ಟೈಮಲ್ಲೇ ಹೇಗೆ ಫೀಲ್ ಆಗ್ತಾ ಇದೆ? ಮೊದಲನೇದಾಗಿ ನಮ್ಮ ಕನ್ನಡ ಜನತೆಗೆ, ಇಲ್ಲಿ ಸೇರಿರುವ ಗಣ್ಯರಿಗೆ ಮತ್ತೆ ಮಾಧ್ಯಮದಿಂದ ಬಂದಿರುವ ಹಿರಿಯರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು. ದಿಗ್ಗಜರು ಬೆಳೆಸಿರುವಂತಹ ಕನ್ನಡ ಚಿತ್ರರಂಗದಲ್ಲಿ ನನ್ನ ಮೊದಲ ಹೆಜ್ಜೆ ಇಡುತ್ತಿರುವುದರಿಂದ ನನಗೆ ತುಂಬಾ ಖುಷಿಯನ್ನು ತಂದಿದೆ. ಇಷ್ಟು ದೊಡ್ಡ ಒಂದು ವೇದಿಕೆಯನ್ನ ಕಟ್ಟಿಕೊಟ್ಟ ನನ್ನ ತಂದೆ ತಾಯಿಗೆ ಕೃತಜ್ಞತೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಹಾಗೆ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಕಷ್ಟಪಟ್ಟು ಒಂದಷ್ಟು ಒಳ್ಳೆ ಮೂವಿಗಳನ್ನ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ಹಿರಿಯ ನಿರ್ದೇಶಕರಾದ ನಾಗಣ್ಣ ಸರ್ ಹಾಗೂ ಪುನೀತ್ ಸರ್ ನನ್ನನ್ನು ತಿದ್ದು ಒಳ್ಳೆ ದಾರಿ ತೋರಿಸೋದಕ್ಕೆ ಒಪ್ಪಿರೋದು ನನಗೆ ತುಂಬಾ ಖುಷಿಯನ್ನು ತಂದಿದೆ. ಸದ್ಯಕ್ಕೆ ಈ ವೇದಿಕೆ ಮೇಲೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಇಷ್ಟು ದೊಡ್ಡ ವೇದಿಕೆ ಮೇಲೆ ಜಾಸ್ತಿ ಮಾತಾಡೋಷ್ಟು ದೊಡ್ಡವನಲ್ಲ ನಾನು. ಬಟ್ ನಿಮ್ಗೆಲ್ಲರ ಆಶೀರ್ವಾದ, ಮಾಧ್ಯಮ ಮಿತ್ರರು, ಸ್ನೇಹಿತರು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಬಂದು ಆಶೀರ್ವಾದಿಸಿ, ಮತ್ತೆ ವಿ ಸೋಮಣ್ಣ ಅವರು, ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅವರು, ಬಹಳ ಜನ ಶಾಸಕರು, ನಿಮ್ಮೆಲ್ಲ ಆಶೀರ್ವಾದ ಇರ್ಲಿ. ಇದು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಧ್ಯಾನ್ ಅವರು ಒಂದು ಮಾತು ಹೇಳಿದ್ರು, ಇಷ್ಟು ದೊಡ್ಡ ವೇದಿಕೆಯಲ್ಲಿ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಅಂತ. ಧ್ಯಾನ್ ಅವರೇ ಇಂಥದ್ದಲ್ಲ, ಇದಕ್ಕಿಂತ 100ರಷ್ಟು ಹೆಚ್ಚು ದೊಡ್ಡ ವೇದಿಕೆಗಳಲ್ಲಿ ಮಾತಾಡಿ ನಿಮ್ಮನ್ನೇ ಕರೆಸುವಷ್ಟು ಎತ್ತರಕ್ಕೆ ನೀವು ಬೆಳೆಯೋ ಹಾಗಾಗ್ಲಿ ಅಂತ ದೊಡ್ಡ ನಟ, ದೊಡ್ಡ ಸೂಪರ್ ಸ್ಟಾರ್ ನೀವಾಗಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅವರು ಮಾತಾಡುವಂಥ ಗಳಿಗೆಯಲ್ಲಿ ಎಂಟ್ರಿ ಕೊಟ್ಟಿದ್ದು ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ಮಾಪಕರು ಅಂತ ಈಗ ಇಲ್ಲಿ ಒಳಗೆ ಬರೋವರೆಗೂ ನಾವು ಕೇಳಿದೆ. ನಾನು ಇಲ್ಲ ಸರ್ ಏನು ಫುಲ್ ಪೋಸ್ಟರ್ ಇಲ್ಲಪ್ಪ ಅಂದಾಗ ನನಗೆ ಆಶ್ಚರ್ಯ ಆಯಿತು, ತುಂಬ ಸಂತೋಷ ಆಯಿತು. ಮದುವೆ ಆಮೇಲೆ ಮಾಡಿ ಪರವಾಗಿಲ್ಲ. ಬಟ್ ಈ ಸಂದರ್ಭದಲ್ಲಿ ನಿಮ್ಮ ಮಗನ ಚಿತ್ರರಂಗಕ್ಕೆ ಪರಿಚಯಿಸ್ತಾ ಇರೋದು ತುಂಬ ಸಂತೋಷ. ಇದು ನಿಮ್ಮ ಜವಾಬ್ದಾರಿ. ಪರಿಚಯ ಮಾಡಿದ ಮಾತ್ರ ಅಲ್ಲ, ಇನ್ನು ಮುಂದೆ ನಮ್ಮ ಜವಾಬ್ದಾರಿ ಅವನ್ನ ಬೆಳೆಸೋದು, ಇಡೀ ಚಿತ್ರರಂಗದ ಜವಾಬ್ದಾರಿ. ಯಾಕೆ ಅಂದರೆ ಮಾಧ್ಯಮದ ಮಿತ್ರರು ಇಲ್ಲಿದ್ದೀರಿ, ನಿಮಗೆಲ್ಲ ಇವತ್ತು ಚಿತ್ರರಂಗದ ಪರಿಸ್ಥಿತಿ ಗೊತ್ತಿರುವಂಥದ್ದು. ಮಾಧ್ಯಮ ನಮ್ಮ ಜೊತೆಯಲ್ಲಿ ಉಸಿರಾಗಿ ಬೆರೆತು ಇಷ್ಟು ವರ್ಷಗಳು
ಒಂದೊಂದು ಚಿತ್ರಕ್ಕೆ ಒಬ್ಬೊಬ್ಬ ನಿರ್ಮಾಪಕ ಆಗ್ಬೋದು, ನಿರ್ದೇಶಕ ಆಗ್ಬೋದು, ಎಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಮಾಡ್ತಾರೆ ಅನ್ನೋದೆಲ್ಲ ನೋಡ್ಕೊಂಡ್ ಬಂದಿದ್ದೀವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಚಿತ್ರ ಮಾಡಬೇಕು ಅಂದರೆ ಭಯ ಆಗುತ್ತೆ. ಇವತ್ತು ಇಷ್ಟು ವರ್ಷಗಳು ನಾನು ಇಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದೀವಿ, ಆದರೂ ಇವತ್ತು ಒಂದು ಚಿತ್ರ ಮಾಡಬೇಕು ಅಂದರೆ ಇರಪ್ಪ ಅಂದರೆ ಗೊತ್ತಿಲ್ಲ ನಮ್ಗೆ ಅದೊಂದು ಕೆಟ್ಟ ಬುದ್ಧಿನೋ ಒಳ್ಳೆ ಬುದ್ಧಿನೋ, ದೊಡ್ಡ ಸಿನಿಮಾ ಮಾಡಬೇಕು, ದೊಡ್ಡ ಸೂಪರ್ ಸ್ಟಾರ್ ಹಂಗಿರ್ಬೇಕು ಅನ್ನೋದೇ ಒಂದು ಯಾವಾಗಲೂ ಯೋಚನೆ ಮಾಡುವಂಥ ಒಂದು ಮುಂಚೆ ಆ ಥರ ಮಾಡ್ಕೊಂಬಂದ ಅಭ್ಯಾಸ. ಈಗ ಒಂದು ಚಿತ್ರ ಮಾಡಿ 100 ಕೋಟಿ ಕಳ್ಕೊಂಡ್ಬಿಡ್ತೀವ ಹೆಂಗಪ್ಪ ಅನ್ನೋದೆಲ್ಲ ಭಯ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅದರಲ್ಲೂ ಕನ್ನಡ ಚಿತ್ರರಂಗ ಎಷ್ಟು ಒಳ್ಳೆ ಚಿತ್ರ ಮಾಡಿದ್ರು ಹೋಗ್ತಾ ಇಲ್ವಲ್ಲ, ಏನ್ ಕಾರಣ, ಯಾವ ತರ ಮಾಡಬೇಕು, ಏನ್ ಮಾಡಬೇಕು ಅನ್ನೋದು ಎಲ್ಲ ದಿಗ್ಭ್ರಮೆಯಲ್ಲಿ ನಾವೆಲ್ಲರೂ ಕೂತಿದ್ದೀವಿ, ಇನ್ಕ್ಲೂಡಿಂಗ್ ಮೀಡಿಯಾ, ಇಫ್ ಐ ಆಮ್ ನಾಟ್ ರಾಂಗ್. ಈ ಸಂದರ್ಭದಲ್ಲಿ ಯೋಗೇಶ್ ಅವರು ಇಷ್ಟು ದೊಡ್ಡ ಮನಸ್ಸು ಮಾಡಿ ಅವರು ಮಗನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಆ ಹೀರೋನ ನಮ್ಮ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿ ಮಾಡೋದು ನಮ್ಮ ಜವಾಬ್ದಾರಿ ಆಗುತ್ತೆ. ದಯವಿಟ್ಟು ಇದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು, ಯೋಗೇಶ್ ಅವರೇ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಮಗನ ನಮ್ಮ ಚಿತ್ರರಂಗ ಈ ಸಂದರ್ಭದಲ್ಲಿ ಒಂಥರ ಆಕ್ಸಿಜನ್ ಕೊಟ್ಟಂಗೆ. ನೀವು ಚಿತ್ರರಂಗದ ಪರಿಸ್ಥಿತಿ ಹಂಗಿದೆ, ಎಲ್ಲರೂ ಗೊತ್ತಿರೋದೆ, ಕೊಟ್ಟಿದ್ದೀರಾ. ಅದು 2 ಚಿತ್ರ ಅನೌನ್ಸ್ ಮಾಡಿದ್ದೀರಾ, ಒಳ್ಳೇದಾಗಲಿ. ನನ್ನಿಂದ ಚಿತ್ರರಂಗದಿಂದ ಏನೇ ಆಗಬೇಕು ಅನ್ನೋದು ದಯವಿಟ್ಟು ಹೇಳಿ. ವಿ ಆರ್ ದೇರ್ ಫಾರ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್. ಮೊದಲನೇ ಬಾರಿಗೆ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ರಿ. ಸೊ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಸೊ ಈಗ ಅಂದರೆ ಕನ್ನಡ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ ತಕ್ಷಣ ಸಾಕಷ್ಟು ಪ್ರಿಪ್ರೇಷನ್ ಕೂಡ ಬೇಕಾಗುತ್ತೆ ಒಬ್ಬ ಹೀರೋ ಆಗಬೇಕಂತಂದ್ರೆ. ಅಂದರೆ ಫಸ್ಟ್ ಸಿನಿಮಾ ಒಂದು ಕರ್ನಾಟಕ ಬಲಂ ಆಗಿರ್ಬೋದು ಮತ್ತು ಸೈನಿಕ ಆಗಿರ್ಬೋದು, 2 ಬೇರೆ ಬೇರೆ ಜಾನರ್ನ ಸಿನಿಮಾಗಳು. ನೀವು ಇಂಡಸ್ಟ್ರಿಗೆ ಬರೋಕ್ಕೆ ಅಪ್ಪ ಇನ್ಸ್ಪಿರೇಷನ್ ಆಗಿರ್ಬೋದು, ಜೊತೆಗೆ ನಿಮ್ಮ ಲೈಫಲ್ಲಿ ಯಾರು ಇನ್ಸ್ಪಿರೇಷನ್ ಆದರೂ ಈ ಸಿನಿಮಾಗಳಿಗೆ ನಿಮ್ಮ ಪ್ರಿಪ್ರೇಷನ್ ಹೇಗಿದೆ ಅನ್ನೋದು ಮತ್ತು ಚಾಲೆಂಜಸ್. ಸರ್, ನನ್ನ ಲೈಫಲ್ಲಿ ಇರೋ ಒಬ್ಬರೇ ಇನ್ಸ್ಪಿರೇಷನ್ ನನ್ನ ತಂದೆ ಸರ್. ನಮ್ಮ ತಂದೆನ ಬಿಟ್ಟು ನಾನು ಯಾರು ಇನ್ಸ್ಪಿರೇಷನ್ ಅಂತ ನೋಡಿಲ್ಲ ಸರ್. ಕಳೆದ 3 ವರ್ಷದಿಂದ ಓದೋದ್ರ ಜೊತೆ ಈ ಸಿನಿಮಾಗೆ ತಯಾರಿ ಮಾಡ್ತಾ ಬರ್ತೀನಿ. ಒಂದಷ್ಟು ಜಿಮ್ನಾಸ್ಟಿಕ್ಸ್, ಡಾನ್ಸ್, ಫೈಟ್, ಆ್ಯಕ್ಟಿಂಗ್. ಸೊ ಜಸ್ಟ್ ಈ ವರ್ಷ ಗ್ರ್ಯಾಜುಯೇಟ್ ಆಗಿರೋದು. ಸೊ ಸೈಡ್ ಬೈ ಸೈಡ್ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀನಿ ಸರ್. ಸರ್, ಮಗನ ಮಾತನ್ನ ಕೇಳುವಾಗ ನೀವು ಭಾವುಕರಾಗ್ತಾ ಇದ್ದೀರಾ. ಇಂಡಸ್ಟ್ರಿಗೆ ಕರ್ಕೊಂಡ್ ಬರುವಂತ ಸಂದರ್ಭದಲ್ಲಿ ಅವರಿಗೆ ನೀವು ಕೊಟ್ಟಂತಹ ಸಲಹೆಗಳೇನು, ಸೂಚನೆಗಳೇನು? ಯಾಕಂತಂದ್ರೆ ತುಂಬಾ ಒಂದು ಪೈಪೋಟಿ ಇದೆ ಇವಾಗ, ಬಹಳ ಕಷ್ಟ ಇದೆ. ಅವ್ರು ಹೇಳ್ತಾ ಇದ್ರು ಹಣ ಹಾಕೋಕೆ ಭಯ ಆಗ್ತಾ ಇದೆ, ಆ ತರ ಸಿಚುವೇಶನ್ ಇದೆ ಅಂದ್ರೆ ದೊಡ್ಡ ನಿರ್ಮಾಪಕರ ಬಾಯಲ್ಲೇ ಆ ಮಾತು. ಸೊ ನೀವು ಯಾವೆಲ್ಲ ಸಲಹೆಗಳನ್ನ ಕೊಟ್ಟಿದ್ದೀರಾ, ಸೂಚನೆಗಳನ್ನ ಕೊಟ್ಟಿದ್ದೀರಾ ನಿಮ್ಮ ಮಗನಿಗೆ? ಅವನಿಗೆ ನಾನು ಹೇಳಿದ್ದೀನಿ, ಯಾವಾಗಲೂ ನಿರ್ಮಾಪಕ ನಿನ್ನ ನಂಬಿ ಹಣ ಹೂಡ್ತಾನೆ ಅಂತಂದರೆ ನೀನು ನಂಬಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ನಿರ್ಮಾಪಕನಿಗೆ ಯಾವತ್ತೂ ನೋಯಿಸ್ಬೇಡ, ವಿಧೇಯನಾಗಿರು. ಚಿತ್ರರಂಗದಲ್ಲಿ ಎಷ್ಟು ವಿನಯವಾಗಿರ್ತೀಯೋ, ಎಷ್ಟು ತಾಳ್ಮೆಯಿಂದಿರ್ತೀಯೋ, ಎಷ್ಟು ಪ್ರಾಮಾಣಿಕವಾಗಿರ್ತೀಯೋ ಅಷ್ಟು ಎತ್ತರಕ್ಕೆ ಬೆಳಿತೀಯ ಅಂತ ಪದೇ ಪದೇ ನಾನು ಹೇಳ್ತಾ ಇರ್ತೀನಿ. ನನಗೆ ಗೊತ್ತಿದೆ ಇವತ್ತಿನ ಸಂದರ್ಭ ಚಿತ್ರರಂಗ ಭಾಳ ಶೋಚನೀಯ ಸ್ಥಿತಿಯಲ್ಲಿದೆ. ನಾವೆಲ್ಲ ವೆಂಕಟೇಶ್ ಅವರು, ನಾವೆಲ್ಲ ವೇಣುವರೇ ಬನ್ನಿ, ಈ ಕಡೆ ಬನ್ನಿ ಪ್ಲೀಸ್. ವೇಣು ಮುಂದೆ ಬನ್ನಿ. ಇಲ್ಲೇ ಚಿತ್ರರಂಗ ಇವತ್ತು ಸ್ಥಿತಿಗತಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನಾನು ಬೆಳಿಗ್ಗೆ ವಾಕ್ ಮಾಡುವಾಗ ಅವತಾರ ಸಿನಿಮಾ ನೋಡಿದೆ ಮೇಡಮ್. ಫೈರ್ ಆ್ಯಂಡ್ ಡ್ಯಾಶ್ ಅಂತ ಒಂದು ಅರ್ಧ ಗಂಟೆ ನೋಡಿದೆ ಬೆಳಿಗ್ಗೆ. ಕನ್ನಡದಲ್ಲಿ ನೋಡಿದೆ. ನನಗೆ ಆಗನ್ಸಿದ್ದು ಏನಪ್ಪ, ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಸ್ಪರ್ಧೆ ಮಾಡಬೇಕು. ಪ್ರೇಕ್ಷಕರಿಗೆ ಎಲ್ಲ ರೀತಿಯ ಸಿನಿಮಾಗಳು ಇವತ್ತು ನೋಡ್ಲಿಕ್ಕೆ ಅವಕಾಶ ಇದೆ. ಹಂಗಾಗಿ ನಮ್ಮ ಸಿನಿಮಾ ಎಲ್ಲ ಒಂದು ಕಡೆ ನಾವು ಬಡ್ಜೆಟ್ ನಮಗೆ ರಿಸ್ಟ್ರಿಕ್ಟ್ ಇರೋದ್ರಿಂದ, ಬಡ್ಜೆಟಿನ ಮಿತಿ ಇರೋದ್ರಿಂದ ನಾವೆಲ್ಲ ಒಂದು ಕಡೆ ತೊರಗ್ತಾ ಇದ್ದೀವಿ. ನಾವಿವತ್ತು ವರ್ಲ್ಡ್ ಸಿನಿಮಾ ಜೊತೆ ಚಾಲೆಂಜ್ ಮಾಡಬೇಕಾದಂಥ ಪರಿಸ್ಥಿತಿ ಇದೆ, ಪ್ರಾದೇಶಿಕ ಸಿನಿಮಾಗಳು. ಆ ನಿಟ್ಟಿನಲ್ಲಿ ನಾನು ಅವತಾರ ಕನ್ನಡದಲ್ಲಿ ನೋಡಿದಾಗ ಏನಪ್ಪ ನನಗೆ ಆಶ್ಚರ್ಯ ಆಯಿತು. ನಾವು ಈ ಮಟ್ಟಕ್ಕೆ ತಂತ್ರಜ್ಞಾನದಲ್ಲಿ, ಕಥೆನಲ್ಲಿ, ಪ್ರತಿಯೊಂದು ಹಂತದಲ್ಲೂ ಕೂಡ ಯೋಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಕನ್ನಡದಲ್ಲಿ ಇವತ್ತು ಬಹಳಷ್ಟು ಜನ ಒಳ್ಳೆ ಕಥೆಗಾರಿದ್ದಾರೆ, ತಂತ್ರಜ್ಞರಿದ್ದಾರೆ. ನಾನೆಲ್ಲ ಇವ್ರನ್ನೇ ಇವತ್ತೆಲ್ಲ ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ.
ನಾನು ಕತೆಗೆ ಬಹಳ ಮಹತ್ವ ಕೊಡ್ತೀನಿ. ಕಳೆದ ಒಂದು ವರ್ಷದಿಂದ ನಾವೆಲ್ಲ ಒಂದು 5-6 ಜನ ಸೀನಿಯರ್ಸ್ ಒಳಗೆ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರ್ತೀವಿ ಕತೆನ 1 ಸಾರಿ 2 ಸಾರಿ 3 ಸಾರಿ ಮಾಡಿ, ಇಲ್ಲ ಇದು ಬಂದಿದೆ, ಅದು ಬೇಡ ಇದು ಬೇಡ ಅಂತೇಳಿ. ನನಗೊಂದು ಆತ್ಮವಿಶ್ವಾಸ, ಈ ಸಿನಿಮಾ ನನ್ನ ಮಗ ಸಂಪೂರ್ಣ ತಯಾರಿ ಮಾಡ್ಕೊಂಡಿದ್ದಾನೆ. ನೀವೆಲ್ಲ ಟೀಸರ್ ನೋಡಿದ್ರಿ, ನಾವು ಬಹಳ ತೋರ್ಸಕ್ಕೆ ಹೋಗ್ಲಿಲ್ಲ. ಅವನು ಅದ್ಭುತವಾದಂಥ ನಟನೆ ಮಾಡ್ತಾನೆ, ನನ್ನ ಮಗ ಅಂತೇಳಿ ಹೇಳ್ತಾ ಇಲ್ಲ, ಅವನು ಪೂರ್ವ ತಯಾರಿ ಮಾಡ್ಕೊಂಡೇ ಬಂದಿದ್ದಾನೆ. ನೋಡ್ಬೇಕು ಮುಂದೆ ಚಿತ್ರರಂಗ ಅವನು ಯಾವ ತರ ಸ್ವೀಕಾರ ಮಾಡ್ತದೋ ಏನೋ ನೋಡ್ಬೇಕು. ನಾನು ಬೆಳಿಗ್ಗೆ ಯಾವುದೋ ಪತ್ರಿಕೆ ಒಂದು ಆರ್ಟಿಕಲ್ ನೋಡ್ಬೇಕು, ರಾಜಕಾರಣಿ ಮಕ್ಕಳುಗಳೆಲ್ಲ ಒಂದಷ್ಟು ಎಕ್ಸಾಂಪಲ್ ಹಾಕ್ಬಿಟ್ಟು ಬರ್ದಿದ್ದಾರೆ. ನಾನು ಮೊದಲು ರಾಜಕಾರಣಿ ಅಲ್ಲ, ನಾನು ಮೊದಲು ಕನ್ನಡ ಚಿತ್ರರಂಗದಲ್ಲಿ 40 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ. 1983 ನಾನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಿಂದ ಆಚೆ ಬಂದವನು. ಹಾಗಾಗಿ ನಾನು ಮೊದಲು ಚಿತ್ರರಂಗದವನಾಗಿ ಚಿತ್ರರಂಗದಕ್ಕೆ ನನ್ನ ಮಗನ್ನ ನನ್ನ ಕನಸುಗಳೇನೇನು ಈಡೇರಿಸೋಕ್ಕಾಗಲಿಲ್ಲ ಅವನ ಮುಖಾಂತರ ಈಡೇರಿಸ್ಕೋಬೇಕು ಅಂತೇಳಿ ಅವನ ಚಿತ್ರರಂಗಕ್ಕೆ ತರ್ತಾ ಇದ್ದೀನಿ. ಹಾಗಾಗಿ ನನಗೆ ಆತ್ಮವಿಶ್ವಾಸ ಇದೆ, ಒಂದಷ್ಟು ಒಳ್ಳೆ ಚಿತ್ರಗಳನ್ನ ನಮ್ಮ ಸಂಸ್ಥೆ ಮುಖಾಂತರ ಚಿತ್ರರಂಗಕ್ಕೆ ಕೊಡ್ತೀವಿ. ಹಾಗಾಗಿ ನನಗೆ ರಾಜಕಾರಣಿಗಳ ಜೊತೆ ಅವರನ್ನು ಯಾರನ್ನೋ ಕಂಪೇರ್ ಮಾಡಿ ಬರೀದಲ್ಲ ಅರ್ಥ ಇಲ್ಲ. ಅವನಿಗೆ ಯೋಗ್ಯತೆ ಇದ್ರೆ, ಯೋಗ ಇದ್ರೆ, ಅವನಿಗೆ ಟ್ಯಾಲೆಂಟ್ ಇದ್ರೆ, ಅವನಿಗೆ ಪ್ರತಿಭೆ ಇದ್ರೆ ಅವನೊಬ್ಬ ನಟನಾಗಿ ನಿಂತ್ಕೋತಾನೆ ಅನ್ನೋ ಆತ್ಮವಿಶ್ವಾಸ ನನಗೆ. ನಮಸ್ಕಾರ ಸರ್. ಕಲಾವಿದರಾಗಿ ರಾಜಕೀಯಕ್ಕೆ ಹೋದ್ರಿ, ಎಲ್ಲರೂ ಸಾಮಾನ್ಯವಾಗಿ ರಾಜಕೀಯಕ್ಕೆ ಹೋದಾಗ ಇಲ್ಲೇ ಸೆಟ್ಲ್ ಆಗ್ಬಿಡೋಣ ಅನ್ಸುತ್ತೆ. ಮತ್ತೆ ರಿಟರ್ನ್ ನೀವು ಬಂದಿದ್ದೀರಾ, ಮಗನ ಜೊತೆ ನಿಮ್ಮಿಬ್ರು ಕಾಂಬಿನೇಷನ್ ಅಲ್ಲಿ ನೀವು ಹೇಗೆ ಅಪ್ಡೇಟ್ ಆಗಿದ್ದೀರಾ ಸರ್? ಮೇಡಮ್, ಈಗ ಏನಾಗ್ತದೆ, ನನಗೆ ರಾಜಕೀಯಕ್ಕೆ ಹೋದ್ರೂ ತುಡಿತ ಅಂತೂ ಇದ್ದೇ ಇತ್ತು. ನಾನು ಮೊದಲೇ ಹೇಳಿದಾಗೆ ನಾನು ಚಿತ್ರರಂಗದಲ್ಲಿ ಕಂಪ್ಲೀಟ್ ಆಗಿ ಸಕ್ಸಸ್ ಮಾಡೋಕ್ಕಾಗಿರ್ಲಿಲ್ಲ. ಚಿತ್ರರಂಗ ಸಕ್ಸಸ್ ಸಿಗೋ ಟೈಮ್ಗೆ ರಾಜಕೀಯಕ್ಕೆ ಹೊರಟೋಗ್ಬಿಟ್ಟೆ ಆಕಸ್ಮಿಕವಾಗಿ. ಅಲ್ಲಿ ನಾನು MLA ಅದೇ ಮೇಲೆ ಜವಾಬ್ದಾರಿ ಜಾಸ್ತಿ ಇತ್ತು. ಈಗ ಏನಾಗಿದೆ ಅಂದ್ರೆ, ಈಗ ನಿಮ್ಗೆ ಗೊತ್ತು, ಶಿವಕುಮಾರ್ ನಮ್ಮದೇ ಜಿಲ್ಲೆಯವರು, ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ. ಕ್ಷೇತ್ರದಲ್ಲಿ ಬಹಳ ಒತ್ತಡ ಇಲ್ಲ. 2 ವರ್ಷ ನನಗೆ ಸ್ವಲ್ಪ ಫ್ರೀ ಇದ್ದೀನಿ ಅಂತ ಅನಿಸ್ತಾ ಇತ್ತು ನನಗೆ. ಈ ಟೈಮಲ್ಲಿ ಯಾಕೆ ನಾನು ಮತ್ತೆ ಚಿತ್ರರಂಗಕ್ಕೆ ಮನ್ಸು ಕೊಡೋಣ, ರಾಜಕೀಯದ ಚಟುವಟಿಕೆಗಳು ನನಗೇನು ಬಹಳ ಇದೆ ಅಂತ ಅನಿಸ್ತಿಲ್ಲ ಈ ನಡುವೆ. ಹಾಗಾಗಿ ನಾನು ಸ್ವಲ್ಪ ಈ ಕಡೆ ಗಮನ ಕೊಡೋಣ, ಒಂದಷ್ಟು ಚಿತ್ರಗಳು ಮಾಡಬೇಕು ಅಂತ ಆ ಒಂದು ತುಮಲ ಇತ್ತಲ್ಲ ಬಹಳ ವರ್ಷಗಳಿಂದ. ಹಾಗಾಗಿ ನಾನು ಮತ್ತೆ ಒಂದಷ್ಟು ಚಿತ್ರ ಮಾಡೋ ಕಡೆ ಗಮನ ಕೊಡ್ತಾ ಇದ್ದೀನಿ. ಯೋಗೇಶ್ವರ ಸರ್, ಇಲ್ಲಿ ನೀವು ಅದ್ಭುತವಾಗಿ ಕಾಣಿಸ್ಕೊತಾ ಇದ್ದೀರಾ ಟೀಸರ್ ಅಲ್ಲಿ. ಸೈನಿಕ ಆದ್ಮೇಲೆ ಮತ್ತೊಮ್ಮೆ ಪ್ರಯತ್ನ ನಿಮ್ದು, ಒಳ್ಳೇದಾಗ್ಲಿ ಸರ್. ಬಟ್ ವೇದಿಕೆಯಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ. ಒಂದು ಅನಿಸ್ತಾ ಇದೆ, ನೀವೇ ಆಗ್ಲೇ ಹೇಳಿದ್ರಿ ಕನ್ನಡ ಇಂಡಸ್ಟ್ರಿ ತುಂಬಾ ಕಷ್ಟದಲ್ಲಿದೆ ಅಂತ. ಕನ್ನಡ ಇಂಡಸ್ಟ್ರಿಯಲ್ಲಿರುವ ಕಲಾವಿದರು ತುಂಬಾ ಕಷ್ಟದಲ್ಲಿದ್ದಾರೆ. ಸೊ ನಮ್ಮ ಕನ್ನಡಿಯತ್ತಿಯರು ಅಂದ್ರೆ ಹೀರೋಯಿನ್ಸ್ಗಳು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿರುವವರು ಬೇಕು ಅಂತ ಅವಕಾಶಗಳನ್ನ ಕೇಳ್ತಾ ಇದ್ದಾರೆ. ಈಗ ಒಂದು ಚಿತ್ರ, ನಾನು ಮೊದಲೇ ಹೇಳಿದೆ, ಇದು ಸ್ಪರ್ಧಾತ್ಮಕ ಜಗತ್ತು. ಚಿತ್ರ ಚೆನ್ನಾಗಿ ಮೂಡಿ ಬರಬೇಕು. ನನಗೆ ನನ್ನದೇ ಆದಂಥ ಫ್ಯಾಷನ್ ಇದೆ. ಸಿನಿಮಾ ಬರೀ ಕನ್ನಡದವರು ಎಲ್ಲ ಮ್ಯಾಕ್ಸಿಮಮ್ ನಾವು ಬಹಳಷ್ಟು ಜನ ಕನ್ನಡ ತಂತ್ರಜ್ಞರನ್ನ ಹಾಕೊಂಡಿದ್ದೀವಿ. ಆದರೆ ಕತೆಗೆ ನಾನು ಯೋಚನೆ ಮಾಡಿದಾಗ ನನ್ನ ಮಗನಿಗೆ ಒಂದು ನಟಿಯರು ಯಾವ ಥರ ಇರಬೇಕು ಅಂತೇಳಿ ನನ್ನ ಒಂದು ಕನಸು. ಹಾಗಾಗಿ ಹಿಂದೆ ನಾನು ಬಹಳ ಸಂದರ್ಭದಲ್ಲಿ ಬಹಳಷ್ಟು ಐಶ್ವರ್ಯನ ಕರ್ಕೊಂಡ್ಬಂದು ಕಾರ್ಯಕ್ರಮ ಮಾಡಿದ್ದೀನಿ. ನನಗೆ ಒಂದು ಫ್ಯಾಷನ್ ಅಷ್ಟೇ. ನನಗನ್ಸುತ್ತೆ ಈ ಚಿತ್ರಕ್ಕೆ ಇಲ್ಲಿ ಬಂದಿರ್ತಕ್ಕಂಥ 3 ಜನ ನಟರನ್ನ ಬಹಳ ನಾವು ಹುಡುಕಾಟ ಮಾಡಿ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಚಿತ್ರರಂಗದಲ್ಲಿ ನಮ್ಮ ಕನ್ನಡ ತಂತ್ರಜ್ಞರು, ನಟ ನಟಿಯರು ಬೇರೆ ಕಡೆ ಹೋಗಿ ಆಕ್ಟ್ ಮಾಡ್ತಾರೆ, ಅವರು ಕೂಡ ಬಂದು ಆಕ್ಟ್ ಮಾಡ್ತಾರೆ. ನಾನೇನು ಅದನ್ನು ಬಹಳ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಟ್ಟಿಲ್ಲ. ನನಗೆ ನಮ್ಮ ಸೈನಿಕ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ, 5 ಲ್ಯಾಂಗ್ವೇಜ್ ಅಲ್ಲೂ ನಾವು ಸೈನಿಕ ಅಂತ ಅಂದಮೇಲೆ ಅದಕ್ಕೇನು ಗಡಿ ರೇಖೆ ರಾಜ್ಯ ಏನಿಲ್ಲ. ಹಾಗಾಗಿ ಅದನ್ನ 5 ಲ್ಯಾಂಗ್ವೇಜ್ ಅಲ್ಲೂ ಮಾಡ್ತಾ ಇದೀವಿ. ಕರ್ನಾಟಕ ಬರಂ ಮಾತ್ರ ಕನ್ನಡದಲ್ಲಿ ಮಾಡ್ತಾ ಇದೀವಿ. ನಮ್ಮ ಕತೆಗೆ ಪೂರಕವಾಗಿ ನಾವು ಕಲಾವಿದರನ್ನ ಆಯ್ಕೆ ಮಾಡಿದ್ದೀವಿ. ಯೋಗೇಶ್ವರ ಹೇಳಿ ಹೇಳಿ. ಶಾರದಾ ಇಲ್ಲಿ ನನ್ನ ಪ್ರಶ್ನೆ ಸರ್, ನೀವು ಹೇಳಿದ್ರಿ ಆಕ್ಟಿಂಗ್ ಪ್ಯಾಷನ್ ಅಂತ ಬಂದ್ವಿ ಅಂತ. ನಿಮ್ಮ ಪ್ಯಾಷನ್ ಆಕ್ಟಿಂಗ್ ಅಲ್ಲಿ, ಅದಕ್ಕೆ ನೀವು ಚಿತ್ರರಂಗಕ್ಕೆ ಬಂದ್ರಿ ಅಂತ. ಬಟ್ ಆಫ್ಟರ್ 15 years 24 years ಆದ್ಮೇಲೆ ಮತ್ತೆ ವಾಪಸ್ ಬರ್ತಾ ಇದ್ದೀರಾ. ಯು ಹ್ಯಾವ್ ಬೀನ್ ಅ ಪೊಲಿಟಿಷಿಯನ್. ನಂದು ಒಂದೇ ಪ್ರಶ್ನೆ, ವಿತ್ ಎಕ್ಸ್ಪೀರಿಯನ್ಸ್ ಕ್ಯಾನ್ ಪೊಲಿಟಿಷಿಯನ್ ಬಿ ಬೆಟರ್ ಆಕ್ಟರ್ಸ್ ಅಂತ? ಆಬ್ವಿಯಸ್ಲಿ ಇಲ್ಲ ಮೇಡಮ್, ಅದಕ್ಕೆ ನಿಜ ಅಲ್ವಾ? ನಿಮ್ಗೆ ಗೊತ್ತಿದ್ದೇ ಕೇಳ್ತಾ ಇದ್ದೀರಿ ಪ್ರಶ್ನೆ. ಏನಂದ್ರೆ ನಮ್ಮ ಅನುಭವದ ಮೇಲೆ ನಾನು ಯಾವಾಗಲೂ ನನಗೆ ಶ್ರೀಕಾಂತ್ ಮೊನ್ನೆ ಕತೆ ಹೇಳುವಾಗ ಹೇಳ್ತಾ ಇದ್ದೆ, ನಮ್ಮ ಕತೆಗಾರರಿಗೂ ಹೇಳ್ತೀನಿ. ನಾನು ಒಬ್ಬ ರಾಜಕಾರಣಿಯಾಗಿ ದಿನ ಬೆಳಿಗ್ಗೆಯಿಂದ ಸಂಜೆ ತನಕ ನನ್ನ ಭಾವನೆಗಳು, ನಾನು ಭೇಟಿ ಮಾಡ್ತಕ್ಕಂಥ ವ್ಯಕ್ತಿಗಳು, ಬೆಳಿಗ್ಗೆ ಮದುವೆಗೆ ಹೋಗ್ತೀವಿ, ಮಧ್ಯಾಹ್ನ ಯಾವುದೋ ಸಾವಿಗೆ ಹೋಗ್ತೀವಿ, ಸಂಜೆ ಇದ್ಯಾರೋ ಕಷ್ಟ ಕೇಳ್ತೀವಿ, ಬೆಳಿಗ್ಗೆ ಇದೇನೋ ಕೇಳ್ತೀವಿ. ಹಾಗಾಗಿ ನಮಗೆ ಜೀವನದ ಪಾಠ ಬಹಳ ಆಗೋಗುತ್ತೆ. 4 ವಿಭಿನ್ನವಾದಂಥ ಸನ್ನಿವೇಶಗಳನ್ನ ನಾವು ಎದುರಿಸ್ತೀವಿ. ಹಾಗಾಗಿ ಬಹುಶಃ
ಒಳ್ಳೆ ಮಾಗಿದ ಕಲಾವಿದ ಅಂತ ಅನ್ಕೋಬಹುದು. ಸರ್ ಯೋಗೇಶ್ವರ್ ಸರ್ ಇಲ್ಲಿ ಸರ್ ಮೇಡಮ್ ಶಾರದಾ ಸ್ವಲ್ಪ ಶಾರ್ಪಾಗಿ ಕೇಳ್ತಾರೆ. ನಾನು ಮೊನ್ನೆ 2-3 ಕಾರ್ಯಕ್ರಮ ನೋಡಿದೆ, ಅದಕ್ಕೆ ಅವ್ರನ್ನ ಸಮಾಧಾನ ಮಾಡ್ಬಿಡ್ತೀನಿ ತಡೀರಿ. ಹೇಳಿ ಮೇಡಮ್. ಸರ್, ನೀವು ನಿಮ್ಮ ಮಗನ್ನ ಲಾಂಚ್ ಮಾಡೋ ಉದ್ದೇಶಕ್ಕೆ ವಾಪಸ್ ಬಂದಿದ್ದೀರಾ. ಎಲ್ಲರೂ ಹೇಳ್ತಾರೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಬಟ್ ಏನೂ ಮಾಡ್ತಾ ಇಲ್ಲ. ನೀವು ಪ್ರೊಡ್ಯೂಸರ್ಸ್ ಆಗಿ ನೀವು ಅವತ್ತು ಕನ್ನಡ ಇಂಡಸ್ಟ್ರಿ ಯಾವಾಗ ಬೀಳ್ತಾ ಇದೆಯೋ ನೀವು ಒಂದ್ ಸ್ವಲ್ಪ ಚೇತರಿಕೆ ತರಬಹುದಾಯ್ತಲ್ಲ ಸರ್. ನನಗೆ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ನಾನು ನೆನ್ನೆ ಯೋಚನೆ ಮಾಡಿದೆ, ಶಾರದಾ ಅವ್ರು ಬಂದ್ರೆ ಇಂತಿಂಥ ಪ್ರಶ್ನೆಗಳು ಕೇಳ್ತಾರೆ ಅಂತ ನಾನು ರೆಡಿಯಾಗಿ ಬಂದಿದ್ದೀನಿ. ನಾನು ಮೊದಲೇ ಹೇಳಿದೆ, ನನಗೆ ರಾಜಕೀಯ ಚಟುವಟಿಕೆಗಳಲ್ಲಿ ಈ 1-2 ವರ್ಷ ನಾನು ಬಿಡುವಿದ್ದೀನಿ. ನಾನು ಯಾಕಂದ್ರೆ ಕೇಳಿ, ಮಾನ್ಯ ಮುಖ್ಯಮಂತ್ರಿ ಬಂದಿದ್ರ, ನಾವೆಲ್ಲ ಒಂದೇ ಜಿಲ್ಲೆಯವರು, ಕೆಲಸ ಕಾರ್ಯ ನಡೀತಾ ಇದೆ. ನನಗೆ ಬಹಳ ಒತ್ತಡ ಇಲ್ಲ. ಈಗ ನಾನು ಸಮಾಧಾನವಾಗಿದ್ದೀನಿ. ನಮ್ಮ ತಾಲೂಕಲ್ಲಿ ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನೀರಾವರಿ ಮಾಡಿ ಇವತ್ತು ಇಡೀ ಕರ್ನಾಟಕ ನೋಡುವಾಗ ನಾನು ನನ್ನ ಕ್ಷೇತ್ರ ಮಾಡಿದ್ದೀನಿ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು, ಇಡೀ ದೇಶದಲ್ಲಿದೆ ಅತಿ ಹೆಚ್ಚು ಹಾಲನ್ನು ಕರಿತಾ ಇರ್ತಕ್ಕಂಥ ಕ್ಷೀರವನ್ನ ಏನು ನಾವು ದಿನ 3.5 ಲಕ್ಷ ಲೀಟರ್ ಹಾಲು ನಮ್ಮ ತಾಲೂಕಿನ ಉತ್ಪತ್ತಿ ಆಗ್ತಾ ಇದೆ. ನಾನು ಯಾವುದೇ ಕ್ಷೇತ್ರದಲ್ಲಿ ಕಾಲಿಟ್ಟರು ಕೂಡ ಅಲ್ಲಿ 100% ರಿಸಲ್ಟ್ ಕೊಡ್ತೀನಿ ಅನ್ಕೊಳ್ಳಿ. ಈಗ ನನ್ನ ಮಗನಿಗೋಸ್ಕರ ಚಿತ್ರರಂಗಕ್ಕೆ ಬಂದೆ ಸರ್. ಎಲ್ಲರೂ ಸ್ಟೇಜ್ ಮೇಲೆ ಭಾಷಣ ಮಾಡ್ತಾರೆ ಸರ್, ಪೊಲಿಟಿಷಿಯನ್ ತರ ಭಾಷಣ ಮಾಡ್ತಾರೆ, ಕನ್ನಡ ಚಿತ್ರರಂಗ ಈಗ ಆಗಿದೆ ಅಂತ, ಬಟ್ ಯಾರು ಮುಂದೆ ಬಂದಿಲ್ಲ. ಇಲ್ಲ, ನಮ್ಮೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ಗಂತ ಇದೆ. ಈಗ ನಾನು ಮೊನ್ನೆ ದಿವಸ ನಮ್ಮ ವೇಣುವ್ರಿಗೆ ಮಾತಾಡಿದೆ, ಸರ್ ನಿಮ್ಮ ಚಿತ್ರ ಒಳ್ಳೇದಾಗ್ಲಿ ಸರ್ ಅಂತ. ಯಾಕಂದ್ರೆ ನನಗೂ ಸಂಕಟ ಗೊತ್ತಾಗುತ್ತೆ ಮೇಡಮ್, ಪ್ರೊಡ್ಯೂಸರ್ ಕಷ್ಟ ಏನಂತ. ನಾನು ಧೈರ್ಯ ಮಾಡಿ, ಇಲ್ಲ ನಾನು ಗೆಲ್ತೀನಿ ಒಂದ್ ದಿವಸ ಅನ್ನೋ ಒಂದು ವಿಶ್ವಾಸದ ಮೇಲೆ ನೀವೆಲ್ಲ ನಮ್ಮ ಜೊತೆ ಇರ್ತೀವಿ ಅನ್ನೋ ಒಂದು ಭರವಸೆ ಮೇಲೆ ಮಾಡ್ತಾ ಇದೀವಿ. ನಾವಿರ್ತೀವಿ ಸರ್. ಹೊಸಬ್ರ ಜೊತೆ ಸಿನಿಮಾ ಮಾಡ್ತೀರಾ, ನಿಮ್ ಮಗಂದು ಫಿಲಂ ಪ್ರೊಡ್ಯೂಸ್ ಮಾಡೋ ಜೊತೆ ಹೊಸಬ್ರಿಗೂ ಸಿನಿಮಾ ಮಾಡ್ತೀರಾ ಮೇಡಮ್? ಈ ಸಿನಿಮಾ ಬಂದು ಜನ ನೋಡ್ಲಿಕ್ಕೆ ಅಡಿಗೆ ನಿಮ್ಗೆ ಯಾಕೆ ಅರ್ಜೆಂಟ್ ಇದೆ? ಹೊಸಬ್ರಿಗೆ ಬೇಕಲ್ಲ ಪ್ರೊಡ್ಯೂಸರ್ಸ್ ಅಂತ. ಈಗ ನಾನು ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ತಿರ್ಗಾ ನೀವು ನೆಕ್ಸ್ಟ್ ವೇದಿಕೆಯಲ್ಲಿ ನಾನು ಹಿಡ್ಕೋತೀರಾ? ನಾನು 2 ಸಿನಿಮಾ ಅನೌನ್ಸ್ ಮಾಡಿದ್ದೀನಿ. ಅದಕ್ಕೆ 1 ಮಾಡಿದೀವಿ. 2 ಮೊದಲು ಕಂಪ್ಲೀಟ್ ಮಾಡಿ ನೀವು ಮುಂದೆ ತರ್ತೀವಿ, ಆಮೇಲೆ ಮುಂದೆ ಮಾತು. ಓಕೆ ಧ್ಯಾನ್, ಐ ಹ್ಯಾವ್ 1 ಕ್ವೆಶ್ಚನ್ ಫಾರ್ ಯು. ನೀವು ಇದರೊಳಗೆ ಇಟ್ಸ್ ಅ ಬ್ಯಾಟಲ್ ಫಾರ್ ದ ಹೀರೋಸ್, ಎವ್ರಿ ಹೀರೋ ಹ್ಯಾಸ್ ಅ ಬ್ಯಾಟಲ್ ಅಂತ ಹೇಳ್ತಿರಲ್ಲ. ನಿಮ್ಗೆ ರೆಡ್ ಕಾರ್ಪೆಟ್ ಸಿಕ್ಕಿದೆ, 2 ಸಿನಿಮಾ, ನಿಮ್ಗೆ ಬೇಕಾಗಿದ್ದು ಎಲ್ಲ ಸಿಕ್ಕಿದೆ. ಹೇಗೆ ನಿಮ್ಗೆ ಇದು ಬ್ಯಾಟಲ್ ಆಗುತ್ತೆ? For a hero, what all he is required from your end? What is the battle for you as a hero to be launched as a hero? ಮ್ಯಾಮ್, ಈಗ ಒಂದು ಪಾತ್ರಕ್ಕೆ ತಯಾರಿ ಆಗ್ಬೇಕು ಅಂದ್ರೆ ನಾವು ಕಷ್ಟ ಪಡಬೇಕು, ಅದು ಬ್ಯಾಟಲ್. ನಾವು ಎಕ್ಸರ್ಸೈಸ್ ಮಾಡಬೇಕು, ಅದು ಬ್ಯಾಟಲ್. ಡಯಟ್ ಮಾಡಬೇಕು, ಅದು ಬ್ಯಾಟಲ್. ಡಿಸಿಪ್ಲಿನ್ ಆಗಿ ಡಾನ್ಸ್ ಕಲಿಬೇಕು, ಅದು ಬ್ಯಾಟಲ್. ಡೈಲಾಗ್ಗಳು ಕಲಿಬೇಕು, ಅದು ಬ್ಯಾಟಲ್. ಸೊ ನಮ್ ಬ್ಯಾಟಲ್ ಎಲ್ಲರ ಬ್ಯಾಟಲ್ಗಿಂತ ಸಿಮಿಲರ್ ಇರಲ್ಲ. ಒಬ್ಬ ನಟನ್ ಬ್ಯಾಟಲ್ ಇಡೀ ಪ್ರಪಂಚಕ್ಕಿಂತ ಬೇರೆ ತರನೇ ಇರುತ್ತೆ. ಬಟ್ every day, every night, he has to be disciplined. So that is my battle. Discipline is my battle. Thank you and all the best. Thank you so much, man. ಯೋಗೇಶ್ವರ್ ಸರ್, ಸುಮಾರು ವರ್ಷಗಳಿಂದ ನಾವು ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ, ಅನ್ನದಾತರು, ರೈತರು ಸಾಲದ ಬಾಧೆ ತಾಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ. ನಿಮಗೆ ರೈತ ಚಳುವಳಿಗಳು ಹೊಸತಲ್ಲ, ಆ ನೆರಳು ನೋವುಗಳು ಚಿತ್ರದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು? 100% ಭಾಗ ನಾನು ಮೊದಲೇ ಹೇಳಿದೆ, ನನ್ನ ಅನುಭವದ ಆಧಾರದ ಮೇಲೆ ನಾನು ಈ ಒಂದು ಚಿತ್ರ ಏನು ಕರ್ನಾಟಕ ಬಲಂ ಏನು ನಾವು ಮಾಡ್ತಾ ಇದ್ದೀವಿ, ಅದು ನಿಜವಾಗ್ಲೂ ನಾನೇನು ಹೇಳ್ತೀನಿ, ನನಗೇನು ಯೋಚನೆ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಜನ ಇವತ್ತು ನಮ್ಮ ಉತ್ತರ ಕರ್ನಾಟಕ, ನಮ್ಮ ಸ್ನೇಹಿತರು ಬಂದಿದ್ದಾರೆ. ಈಗ ವಾಲಿಯವರು ಅಂತೇಳಿ ಬೀದರಿಂದ ಉತ್ತರ ಕರ್ನಾಟಕದ ಜನ ಹಳೆ ಮೈಸೂರು ಕಡೆಗೆ ಗುಳೆ ಬರ್ತಾರೆ. ಅದು ಆ ಪುಲಕೇಶಿ ನಾಡದು ಅಂದ್ರೆ ಬಾದಾಮಿ ಸುತ್ತಮುತ್ತ, ನಮ್ದು ಬಳ್ಳಾರಿ ಆಗ್ಬೋದು, ಎಲ್ಲಾರು ಆಗ್ಬೋದು, ಎಲ್ಲ ಈ ನನ್ನ ತಾಲೂಕಲ್ಲಿ 10,000. ಮ್ಯಾಮ್, ನಮ್ಮ ತಾಯಿ ಬಂದು ಬೆಳಗ್ಗೆ ಎದ್ರೆ ಮೊದಲನೇದು ಮಾಡೋದು ಏನಂದ್ರೆ ದೇವಸ್ಥಾನಕ್ಕೆ ಹೋಗ್ತಾರೆ, ನನ್ನ ಮಗನಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾರೆ. ಅದು ಒಂದು ಸಪೋರ್ಟ್ ಮ್ಯಾಮ್. ಮನೆಗೆ ಬರ್ತಾರೆ, ನನ್ನ ಮಗ ತಿಂಡಿ ಮಾಡಿದನ, ಊಟ ಮಾಡಿದನ, ರಾತ್ರಿ ಡಿನ್ನರ್ ಮಾಡಿದನ ಅಂತ ಕೇಳ್ತಾರೆ. ಅದು ಒಂದು ಸಪೋರ್ಟೇ ಮ್ಯಾಮ್. ಮತ್ತೆ ನಾನು ಏನಾದರೂ ಹುಷಾರು ತಪ್ಪಿದ್ರೆ ಮೊದಲನೇದಾಗಿ ನನ್ನ ಬಂದು ನೋಡ್ಕೊಳ್ಳೋದೇ ನನ್ನ ಅಮ್ಮ ಮ್ಯಾಮ್. ಸೊ ನನ್ನ ಪ್ರಯೋರಿಟೈಸ್ ಮಾಡಿಕೊಂಡು ಮಗ ನನ್ಗಿಂತ ಮೊದಲು ಅಂತ ಹೇಳಿ ನಾನು
ಕಳೆದ 22 ವರ್ಷದಿಂದ ನಮ್ಮ ಮಮ್ಮಿ ಜೀವನ ಹಂಗೆ ಮ್ಯಾಮ್. ನನಗೋಸ್ಕರ ಬದುಕ್ತಿದ್ದಾರೆ, ಅವ್ರಿಗೋಸ್ಕರ ಅಲ್ಲ ಅಂತ ನನ್ಗೆ ಡೈಲಿ ಹೇಳ್ತಾರೆ. ಅದು ನಂಗೆ ಸತ್ಯ ಅಂತ ನಂಗೆ ಅನ್ಸುತ್ತೆ ಮ್ಯಾಮ್. ಆ್ಯಂಡ್ ಐ ಲವ್ ಯು ಮಾಮ್. ಒಂದ್ ಸೆಕೆಂಡ್ ಮೇಡಮ್, ವೇದಿಕೆ ಮೇಲೆ ಬರ್ಬೋದಾ? ಶೀಲಾ ಮ್ಯಾಮ್ ಇಲ್ಲಿ ಒಂದು ಚೇರ್ ಖಾಲಿದೆ, ನೀವು ವೇದಿಕೆಯಲ್ಲಿ ಪ್ಲೀಸ್. ಸರ್, ರಾಜಕಾರಣಿ ಮಕ್ಕಳುಗಳು ಮೊದಲ ಸಿನಿಮಾ ಅಂತ ಸಾಮಾನ್ಯವಾಗಿ ಬಹುತೇಕ ನೋಡೋದಾದ್ರೆ ಎಲ್ಲರೂ ಕೂಡ ಒಂದು ಲವ್ ಸಬ್ಜೆಕ್ಟ್ ಇರುವಂಥದ್ದು ಮಾಸ್ ಕಮರ್ಷಿಯಲ್ ಇರುವಂಥ ಸಿನಿಮಾಗಳನ್ನೇ ಮಾಡ್ತಾರೆ. ಒಂದು ಧ್ಯೇಯ ಘೋಷವಾಕ್ಯ ಇದೆ ಒಂದು ಕಡೆ, ಜೈ ಜವಾನ್ ಜೈ ಕಿಶಾನ್ ಅಂತ. ಸೊ ಮಗನಿಗೆ 2 ಸಿನಿಮಾ ಮೂಲಕ 2 ಕೊಟ್ಬಿಟ್ಟಿದ್ದೀವಿ ಸರ್. 2 ಬಲ ಸಿಗ್ಲಿ ಮಗನಿಗೆ ಅನ್ನೋ ಕಾರಣ ಏನು? ಅಲ್ಲ, ನಾನು ಕತೆ ಆಯ್ಕೆ ಮಾಡಿದಾಗ ಎಲ್ಲರೂ ಹೇಳಿದ್ರು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಅವ್ರು ಹೇಳ್ತಾ ಇದ್ರು, ಸರ್ ನಿಮ್ಮ ಮಗನಿಗೊಂದು ಲವ್ ಸಬ್ಜೆಕ್ಟ್ ಮಾಡಬೇಕು, ನಾನು ಹಾಗೆ ಹೀಗೆ ಅಂತೇಳಿ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ವಿ. ನನಗೆ ಅವನಿಗೆ ಈ ಮಣ್ಣಿನ ವಾಸನೆ ಗೊತ್ತಾಗಬೇಕು. ನಾನು ಹೇಳ್ದೆ ಅವನಿಗೆ, ನೀನು ಸಿನಿಮಾದಲ್ಲಿ ಗೊಬ್ಬರ ಬರಬೇಕು, ನೀನು ಸಿನಿಮಾದಲ್ಲಿ ಈ ಮಣ್ಣನ್ನ ಮೈಗ ಹಚ್ಕೋಬೇಕು, ನೀನೊಬ್ಬ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ನೋಡು, ಎಂತೆಂಥ ಸಿನಿಮಾಗಳು ಮಾಡಿದ್ದಾರೆ, ನೀನು ಈ ಮಣ್ಣಲ್ಲೊಬ್ಬ ಮಣ್ಣಿನ ಮಗನಾಗದಾಗ ಮಾತ್ರ ಜನ ನಿನ್ನ ಅಕ್ಸೆಪ್ಟ್ ಮಾಡ್ತಾರೆ. ಲವ್ ಟ್ರ್ಯಾಕ್ ಲವ್ ಸಿನಿಮಾ ಬಹಳಷ್ಟು ಜನ ಮಾಡ್ತಾರೆ, ನೀನು ಯಾವಾಗಲೂ ಕೂಡ ಜನಗಳಿಗೆ ಮನಸ್ಸಿಗೆ ಹತ್ರ ಆಗ್ತಕ್ಕಂಥ ಕ್ಯಾರೆಕ್ಟರ್ಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತ ನನಗೊಂದು ಆರ್ಗ್ಯುಮೆಂಟ್ ನಡೀತಾ ಇರ್ತದೆ. ನಾನು ಹಂಗೆ ಮಾಡ್ಬೇಕಾಯ್ತು, ಹಿಂಗೆ ಮಾಡ್ಬೇಕಾಯ್ತು. ಸ್ವಾಭಾವಿಕವಾಗಿ ವಯಸ್ಸಿಗೆ ತಕ್ಕಂತೆ ಅವನು ಮಾತಾಡ್ಬೋದು. ಬಟ್ ನನಗೆ ಅವನು ಈ ನಾಡು ನುಡಿಗೆ ಈ ಮಣ್ಣಿಗೆ ಹತ್ರ ಆಗಿರ್ತಕ್ಕಂಥ ಕಥೆಗಳನ್ನ ಮಾಡಬೇಕು ಅನ್ನೋದು ಆಸೆ. ಸರ್, ಯೋಗೇಶ್ವರ್ ಸರ್, ಇಲ್ಲಿ ಈ ಕಡೆ ಏನಂದ್ರೆ, ಈಗ ನಿಮ್ಗೆ 24 ವರ್ಷಗಳ ಹಿಂದೆ ಸೈನಿಕ ಬಂದಿತ್ತು. ಈ ಕಾಲಮಾನ ಬದಲಾಗಿದೆ. ಪೇಟ್ರಿಯಾಟಿಸಮ್ ಅನ್ನೋದು ಬೇರೆ ತರ ಆಗಿದೆ. ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕಥೆ ಯಾವ ತರ ಇರ್ಬೋದು ಅನ್ನೋ ಕುತೂಹಲ. ಯಾಕಂದ್ರೆ ಎಲ್ಲ ಈಗ ಇಷ್ಟ ಹೇಳ್ತೀನಿ ಸರ್, ನಾನು ಚಿತ್ರದಲ್ಲಿ ಮಾಜಿ ಸೈನಿಕನ ಪಾತ್ರ ನಂದು. ಇವತ್ತಿನ ಕಾಲಘಟ್ಟದಲ್ಲಿ ಮಾಡರ್ನ್ ಸೈನಿಕನಾಗಿ ಧ್ಯಾನ ಆಕ್ಟ್ ಮಾಡ್ತಾನೆ. ಈ ಮಾಜಿ ಸೈನಿಕರ ಭಾವನೆ ಏನು ಅನ್ನೋದು ನನ್ನ ಪಾತ್ರ, ಅದನ್ನು ನಾನು ನಿರ್ವಹಿಸ್ತೀನಿ. ಮಾಜಿ ಸೈನಿಕರಿಗೆ ಏನೆಲ್ಲ ಸೋಷಿಯಲ್ ಪ್ರಾಬ್ಲಮ್ಸ್, ಸಾಮಾಜಿಕ ತೊಂದರೆಗಳಾಗ್ತವೆ ಅಂತೇಳಿ. ಯಾಕೆಂದ್ರೆ ಅವ್ರು 20-25 ವರ್ಷ ಗಡಿಯಲ್ಲಿದ್ದು ದೇಶಕ್ಕಾದ ಬಂದವನಿಗೆ ಈ ಸಮಾಜ ಹೆಂಗ್ ನೋಡ್ಕೊಳ್ಳುತ್ತೆ ಅನ್ನೋದು ನಂದು. ಇವತ್ತು ಒಬ್ಬ ಸೈನಿಕನ ಮಗ ಸೈನಿಕನಾಗಿ ದೇಶದಲ್ಲಿ ಅವನ ತ್ಯಾಗ ಏನು ಅನ್ನೋದು ಕಥೆಯಲ್ಲಿ ಹೇಳ್ತೀವಿ ಸರ್. ಇದೆರಡು ಇಟ್ಕೊಂಡು ಸತ್ಯ. ಸೈನಿಕ ಸಿನಿಮಾ ನೋಡಿದಾಗ ನಮ್ಗೆ ಯೋಗೀಶ್ ಸರ್ ಆಕ್ಟಿವ್ ಆಗಿರ್ಬೋದು, ಆ ಸಾಂಗ್ಸ್ ಆಗಿರ್ಬೋದು, ಅದಾದ್ಮೇಲೆ ಅವ್ರು ಸತ್ರು ಅಂತ ಗೊತ್ತಾದ್ಮೇಲೆ ಅವ್ರು ಎದ್ದು ಬಂದಂತ ದೃಶ್ಯಗಳು ಈಗಲೂ ಕಣ್ಮುಂದೆ ಇದಾವೆ. ಸೊ ಸೈನಿಕ 2 ಅಂತ ಮಾಡ್ಬೇಕಾದ್ರೆ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ಸೊ ಆ ಪಾತ್ರ ನೀವು ಕಂಪ್ಲೀಟ್ ಆಗಿ ನಮ್ ಕಣ್ಮುಂದೆ ತರಬೇಕಾಗುತ್ತೆ. ಸೊ ಆ ರೆಸ್ಪಾನ್ಸಿಬಿಲಿಟಿ ಎಷ್ಟಿದೆ ಅಂತ ಅನ್ಸುತ್ತೆ ನಿಮ್ಗೆ? ಮ್ಯಾಮ್, ಸದ್ಯಕ್ಕೆ ನನ್ನ ಮೊದಲ ಪಿಕ್ಚರ್ ಬಂದು ಕರ್ನಾಟಕ ಬಲಂ. ಸೊ ಸೈನಿಕ 2 ಬಗ್ಗೆ ಜಾಸ್ತಿ ಚರ್ಚೆ ನಡೀತಿಲ್ಲ ನಮ್ಮ ಮನೆಯಲ್ಲಿ. ಬಟ್ ಆ ಒಂದು ಜವಾಬ್ದಾರಿ ತುಂಬ ದೊಡ್ಡದಾಗಿದೆ ಆ್ಯಂಡ್ ನನ್ನ ಕೆಪಾಸಿಟಿ ತಕ್ಕಂಗೆ ನಾನು ನಿಭಾಯಿಸ್ಕೊತೀನಿ ಮ್ಯಾಮ್. ನನ್ನ ಪ್ರಶ್ನೆ ಹೀರೋಯಿನ್ಸ್ಗೆ, ಇಬ್ರು ಕೂಡ ಉತ್ತರ ಕೊಡ್ಬೋದು. ಹೀರೋ ವೆಲ್ ಜಸ್ಟ್ ನೌ ವಿ ಹ್ಯಾವ್ ಫೇಸ್ಡ್ ಎ ಕ್ವೆಶ್ಚನ್ ಲೈಕ್ ವೆಲ್ ವಿ ಹ್ಯಾವ್ ಮೆನಿ ಆಪರ್ಚುನಿಟೀಸ್ ಫಾರ್ ದಿಸ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೀರೋಯಿನ್ಸ್. ವೈ ಟು ಗಿವ್ ಆಪರ್ಚುನಿಟಿ ಫಾರ್ ದ ಫರ್ದರ್ heroines like non-Kannadigas or who doesn't know the language? So how do you face this? What type of answer or opinion do you want to give? Any of the opinion to give? Can you understand Kannada? Can I ask in Kannada? Okay. Can you repeat the question? Because I understood the question, but if you can just repeat it, she would be. Well, we have many Kannada heroines in Kannada film industry. Why need to give opportunity for the further who are non-Kannadigas? There is a like question that will be shooted every time for the heroines. Okay. So how do you face this? Do you have any opinion for this, and how do you prove for this? So first of all, it's a very beautiful question, and I'm very happy that you asked this. The reason is, as you said, we will be getting this question again and again, that why should somebody else get this opportunity? I come from Rajasthan, and yes, I'm a North Indian, and over there we don't have that many opportunities to tell our stories. So yes, whenever possible, our aim is to tell stories that actually matter. As we said, this is content-oriented cinema. We don't want to just tell stories in regional area. We want to take it pan-India, in fact to the world, to tell a story of a person who is actually suffering, is going through a lot. This is all about farmers and the problems that actually we face over there the most. We connect to this story. So why I should get this opportunity, or why somebody who doesn't speak this language should get the opportunity, I believe everybody
everybody has the right to tell their part in the story as well. I feel like this chance, this opportunity to give my contribution to this cinema, I take it as an honor. I don't take it as a privilege. But okay, I'm privileged to take it. It's my honor that I've been given. And if I am able to present even 1% of myself in my best light, and I am able to contribute to the story in a good way, I would feel like if I am able to do the justice, I think that would be the best thing possible. So yes, Kannada cinema overall and regional cinema overall has to grow together. And I believe by limiting it to a certain area, to a certain language, will never make it grow. It's about embracing the language, making everybody else understand it as well, taking it ahead of one particular area, rather take it pan-India. If I get to learn this language, as I was just saying this to her, that, you know what, I'm not going to cram up my dialogues, I want to learn the language, I'm going to learn the language. That's for sure. So I think it's more of an opportunity. ಸರ್ ಆಕ್ಚುಲಿ ನಿರ್ಮಾಣದ ವಿಷಯದಲ್ಲಿ ಕೆಲವೊಂದಷ್ಟು ರೆಸ್ಟ್ರಿಕ್ಷನ್ಸ್ ನಮಗೆ ನಾವೇ ಹಾಕೊಳ್ತಾ ಇರೋದ್ರಿಂದ ಒಳ್ಳೊಳ್ಳೆ ಸಿನಿಮಾ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಗ್ಲೋಬಲ್ ಲೆವೆಲಲ್ಲಿ ಕಾಂಪೀಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ವಿ. ಕೇವಲ ನಿರ್ಮಾಣದ ವೆಚ್ಚ ಮಾತ್ರ ಸಮಸ್ಯೆ ಆಗ್ತಾ ಇದೆ ಕನ್ನಡ ಚಿತ್ರರಂಗಕ್ಕೆ. ಒಳ್ಳೊಳ್ಳೆ ಕಥೆಗಳು ಬರಬೇಕಾಗಿರೋದು ಕೂಡ ಬಹಳ ಇಂಪಾರ್ಟೆಂಟ್ ಅಲ್ಲ? ಇಲ್ಲ, ನಾನು ಯಾವಾಗಲೂ ಕೂಡ ನಮ್ಮ ಸಿನಿಮಾದಲ್ಲಿ ಕಥೆಗೆ ಪ್ರಾಧಾನ್ಯತೆ ಇದ್ದೇ ಇರುತ್ತೆ. ಕತೆ ಮೊದಲು ನಾವು ಚೆನ್ನಾಗಿ ಮಾಡ್ಕೋಬೇಕು. ನಾವು ಒಂದು ಟೀಮ್ ವರ್ಕ್ ಆಗಿ ಕತೆ ಮಾಡ್ತಾ ಇದ್ವಿ. ನಾನು ಒಬ್ಬಂದೇ ಅಂತಲ್ಲ, ನಾವೊಂದು 4-5 ಜನ ನೋಡಿ. ನಮ್ಮ ಕರ್ನಾಟಕದ ನಮಗೆ ಅದೊಬ್ಬರು ಹಿಂದೆಗಡೆ ರೈಟರ್ ಬಂದಿದ್ದಾರೆ. ಅವರು ಪುಲಿಕೇಶಿ ಬಗ್ಗೆ ಒಂದಷ್ಟು ನಾವೆಲ್ಗಳು ಬರೆದಿದ್ದಾರೆ. ಅವರನ್ನ ಕರೆಸಿ ನಾವು ಅಂದರೆ ಈ ಕತೆಗೆ ಪೂರಕವಾಗಿ ರಿಸರ್ಚ್ ಮಾಡಿದ್ದೀವಿ. ರೈತ ಸಂಘಟನೆಗಳು ಕರೆದು ಅವರು ಮಾತಾಡ್ತೀವಿ. ಈ ಯಾರ್ಯಾರು ಪೂರಕವಾಗಿದ್ದಾರೋ ಈ ಕತೆ ಸಂಬಂಧಪಟ್ಟವರು ಬಹಳ ಹೋಮ್ವರ್ಕ್ಗಳಾಗತ್ತೆ. ಈ ಸಬ್ಜೆಕ್ಟು ಮಾಡಬೇಕಾದ್ರೆ ಕತೆಗೆ ಇಂಪಾರ್ಟೆನ್ಸು, ಕತೆನೂ ಚೆನ್ನಾಗಿ ಮಾಡಬೇಕು. ಅದನ್ನ ಸೆಲ್ಯುಲಾಯ್ಡ್ ಮೇಲೆ ತರಲಿಕ್ಕೆ ಯಾವ ರೀತಿ ಅದನ್ನ ವರ್ಗಾಯಿಸ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ತಂತ್ರಜ್ಞಾನ ನಮ್ಮ ಟೀಮು ಆಗಿ ಎಲ್ಲ ಕೆಲಸ ಮಾಡಬೇಕು. ಕತೆಗೆ ಬಹಳ ಪ್ರಾಧಾನ್ಯತೆ. ನಮ್ಮ 2 ಸಿನಿಮಾಗಳಲ್ಲೂ ಕೂಡ ಕತೆನೇ ಹೀರೋ. ಸರಿ ಸರ್. ಹಲೋ, ಒಂದು ನಿಮಿಷ. ಕೊನೆ 2 ಕ್ವೆಶ್ಚನ್ಸ್ ಪ್ಲೀಸ್, ಲಾಸ್ಟ್ 2 ಕ್ವೆಶ್ಚನ್ಸ್. ಒಂದೇ ಒಂದು ಕ್ವೆಶ್ಚನ್ ಈ ಶೀರ್ಷಿಕೆ ಬಗ್ಗೆ ಯೋಗೇಶ್ವರ ಇಲ್ಲಿ ಹೇಳಿ ಸರ್. ಶಾಸನೋತ್ತರ ಕಾಲಘಟ್ಟದಲ್ಲಿ ಅಂದರೆ ಕ್ರಿಸ್ತು ಪೂರ್ವದಿಂದ ಹಿಡಿದು 6ನೇ ಶತಮಾನದವರೆಗೆ ಕರ್ನಾಟಕ ಅಂತ ಬಂದಿದೆ. ಇಲ್ಲಿ ಬಲಂ ಮತ್ತು ಅಜಯಂ ಇದು ಉಪನಾಮಗಳಿವೆಯಲ್ಲ, ಇದು ಇಮ್ಮಡಿ ಪುಲಿಕೇಶಿಗೆ ಸಂಬಂಧಪಟ್ಟಂತಹ ಒಂದು ದಕ್ಷಿಣ ಪತೇಶ್ವರದ ನಂತರ ಅಜಯಂ ಅಂತ ಬರುತ್ತೆ. ಅವನು ಈಸ್ ಎ ಫಸ್ಟ್ ಇಂಡಿಯನ್ ಪಿತಾಮಹ ಅಂತ ಕೂಡ ಕರೀತಾರೆ. ಇದೊಂದು ವಿಷಯ. ಇಲ್ಲಿ ಕರ್ನಾಟಕ ಅಂತಂದರೆ ಉಪಶೀರ್ಷಿಕೆ ಆಗುತ್ತೆ. ಬಲಂ ಅನ್ನೋದನ್ನ ಅದು ಶಕ್ತಿ ಅಂತ ಹೇಳಿದೆ. ಆದರೆ ಕರ್ನಾಟಕ ಉಪಶೀರ್ಷಿಕೆಯ ಬದಲು ಕರ್ನಾಟಕ ಅಂತ ಏನಾದ್ರು ಇರ್ಬೋದಿತ್ತ, ಅಥವಾ ಇದರಿಂದ ಏನಾದರೂ ಬೇರೆ ಚಾರಿತ್ರಿಕ ಹಿನ್ನೆಲೆ ಇದೆ? ಇಲ್ಲ ಸರ್, ಇಲ್ಲ. ನಮ್ಮ ಕಥೆನಲ್ಲಿ ನಮ್ಮ ಹೀರೋ ಬಂದು ಬಾದಾಮಿ ಕೋಟೆ ಒಳಗಡೆ ಇರ್ತಕ್ಕಂಥ ಒಂದು 50-60 ಮನೆಗಳಿದೆ. ಕೋಟೆ ಒಳಗಡೆನೆ ಅನಾಥರೈಸ್ ಆಗಿ ಅವು ಮನೆಗಳಿಗೆ ಬಹಳ ವರ್ಷಗಳಿದ್ದಾವೆ. ಆ ಮನೆಗಳಲ್ಲಿ ಇರ್ತಕ್ಕಂಥ ಸಾಮಾನ್ಯ ಕುಟುಂಬದ ಹುಡುಗ. ಅವನು ಹುಟ್ಟಿನಿಂದ ಬೆಳವಣಿಗೆ ತನಕ ಆ ಪುಲಿಕೇಶಿ ವಿಚಾರವನ್ನ, ಆ ಶಾಸನಗಳು ನೋಡಿಕೊಂಡು, ಅಲ್ಲಿ ಬರ್ತಕ್ಕಂಥ ಟೂರಿಸ್ಟ್ಗಳು ನೋಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಬೆಳೆದಿರ್ತಾನೆ. ಅವನಿಗೆ ಕುಂತಲ್ಲಿ ನಿಂತಲ್ಲಿ ಪುಲಿಕೇಶಿಯ ನೆನಪು. ಹಾಗಾಗಿ ಆ ಒಂದು ಹಿನ್ನೆಲೆ ಇಟ್ಕೊಂಡು, ಆ ಒಂದು ಮಹಾ ಸಾಮ್ರಾಜ್ಯದ ಕನಸನ್ನು ಇಟ್ಕೊಂಡು, ಅವರ ಪುಲಿಕೇಶಿ ಸೈನ್ಯದ ಹೆಸರು ಕರ್ನಾಟಕ ಬಲಂ ಅಜಯಂ ಅನ್ನೋದು, ಅದನ್ನ ಇಟ್ಕೊಂಡು ನಾವು ಕಥೆ ಮಾಡ್ತೀವಿ. ಸರ್ ನಾರಾಯಣ ಸರ್ ಮತ್ತೆ ಶೇಖರ್ ಚಂದ್ರ ಸರ್, ಹರಿ ಸರ್, 3 ಜನರಿಗೆ ಸೇರಿ ಒಂದು ಪ್ರಶ್ನೆ. ಅಂದ್ರೆ ಯೂಶಲಿ ಕಮರ್ಷಿಯಲ್ ಫಾರ್ಮ್ಯಾಟ್ಗಳ ಸಿನಿಮಾಗಳನ್ನ ಈಗಿನ ಕಾಲಘಟ್ಟಕ್ಕೆ ನೀವು ನೋಡಿದಿರಿ, ಎಲ್ಲ ಥರ ಸಿನಿಮಾಗಳು ಮಾಡಿದಿರಿ. ಬಟ್ ವೆನ್ ಇಟ್ ಕಮ್ಸ್ ಟು ನಾಗಣ್ಣ ಸರ್ ಮತ್ತೆ ಶೇಖರ್ ಚಂದ್ರ ಸರ್ ಅಂತಂದಾಗ ತುಂಬಾ ವರ್ಷಗಳ ಹಿಂದೆನೆ ಈ ತರದ ಸಿನಿಮಾಗಳನ್ನ ಅಥೆಂಟಿಕ್ ಆಗಿ ಟಚ್ ಮಾಡಬಹುದಾದಂತಹ ಒಂದು ಕೆಪಾಸಿಟಿ ಇದ್ದಂತಹ ನೀವುಗಳು ಈ ತರದ ಪ್ರಾಜೆಕ್ಟ್ ನ ತುಂಬಾ ಅನ್ಬಿಲೀವೇಬಲ್ ಆಗಿ ರಿಸೀವ್ ಮಾಡೋದಾದ್ರೆ ಆ ಪ್ರೊಸೆಸ್ ಅನ್ನು ಹೇಗೆ ಫೀಲ್ ಮಾಡ್ತೀರಾ? ತುಂಬಾ ಸೀನಿಯರ್ಸ್ ಗಳಾಗಿರೋ ಇಬ್ರು ಈ ಕಥೆಯ ನರೇಟಿವ್ ಪ್ರೊಸೆಸ್ ಅನ್ನ. ಈಗಾಗಲೇ ಯೋಗೇಶ್ ಸರ್ ಹೇಳಿದ್ದಾರೆ, ಕಥೆಯ ಬಗ್ಗೆ ಹೇಳಿರ್ತಕ್ಕಂಥ ವಿಷಯಗಳನ್ನೆಲ್ಲ ಆಗಲೇ ಹೇಳಿದ್ದಾರೆ. ಸೊ ಆ ಕಾಲಘಟ್ಟ ಮತ್ತು ಈಗಿನ ಕಾಲಘಟ್ಟದ
ಪ್ಯಾರಲಲ್ ಆಗಿ ಏನಿರ್ತಕ್ಕಂಥದ್ದು ಇದೆಯಲ್ಲ ಅದನ್ನ ದೃಶ್ಯ ಮಾಧ್ಯಮದಲ್ಲಿ ಖಂಡಿತವಾಗ್ಲೂ ಅದು ಚೆನ್ನಾಗೇ ಇರುತ್ತೆ, ಅದಕ್ಕೆ ನ್ಯಾಯ ಸಲ್ಲುತ್ತೆ ಅಂತಕ್ಕಂಥದನ್ನ ಸ್ಕ್ರಿಪ್ಟ್ ಅನ್ನ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಗ್ಯಾರಂಟಿ, ಅದಕ್ಕೆ ನಾ ಗ್ಯಾರಂಟಿ ಕೊಡಬಲ್ಲೆ, ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮ ಟೀಮ್ಗಾಗ್ಲಿ ನಮ್ಮ ನಿರ್ಮಾಪಕರಿಗಾಗ್ಲಿ ಖಂಡಿತ ಇದೆ. ಯಾಕಂದ್ರೆ ನೀವು ಆ ದೃಶ್ಯ ಮಾಧ್ಯಮದಲ್ಲಿ ಇತಿಹಾಸ ಮತ್ತು ಈಗಿನ ಇರತಕ್ಕಂಥ ಪಾಯಿಂಟ್ ಅನ್ನು ನೀವು ಹೇಳಿದ್ರಲ್ಲ, ಸೊ ಅದು ಡೆಫಿನೆಟ್ ಆಗಿ ರೀಚ್ ಆಗುತ್ತೆ, ಆಡಿಯನ್ಸ್ 100% ರೀಚ್ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಸರ್. ನಿಮ್ಮ ತಂದೆಯ ಹೆಸರು ನಿಮ್ಮ ಮೊದಲ ಶಕ್ತಿ ಆಗುತ್ತಾ ಅಥವಾ ಮೊದಲ ಪರೀಕ್ಷೆ ಆಗುತ್ತಾ? ನಿಮ್ಮ ತಂದೆಯ ಹೆಸರು ನಿಮ್ಗೆ ಮೊದಲ ಶಕ್ತಿ ಆಗುತ್ತಾ ಅಥವಾ ಮೊದಲ ಪರೀಕ್ಷೆ ಆಗುತ್ತಾ? ಒಬ್ಬ ತಂದೆ ಮಗಂಗೂ ಯಾವಾಗಾದ್ರೂ ಶಕ್ತಿನೇ ಮ್ಯಾಮ್. ಸೊ ಪರೀಕ್ಷೆ ಎಷ್ಟಾದ್ರೂ ಬರಲಿ, ನಮ್ಮಪ್ಪ ನನ್ನ ಜೊತೆ ಇದ್ರೆ ಆ ಪರೀಕ್ಷೆನ ಹೆಂಗಾದ್ರೂ ನಾನು ಮೀರೇ ನೀಡ್ತೀನಿ ಮ್ಯಾಮ್. ಅಂದ್ರೆ ಪ್ರಶ್ನೆಗಳಿರುತ್ತೆ ಹೊಸದಾಗಿ 2 ಸಿನಿಮಾಗಳು ಬರುವಾಗ, ಆದ್ರೆ ಇದು ಮೊದಲ ಪತ್ರಿಕಾಗೋಷ್ಠಿ ಆದ ಕಾರಣ